ರೈತರು ಹಬ್ಬ ಇದ್ದಂಗಿದು ಹೇಗನ್ಸಿದೆ ಇವತ್ತಿನ ಇವೆಂಟ್? ಕೃಷಿ ಇಲಾಖೆನಲ್ಲಿ ಸಿಗುವಷ್ಟು ಸಮಾಧಾನ, ತೃಪ್ತಿ, ಖುಷಿ. ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ ಅವ್ರ ಎಂಜಾಯ್ ಮಾಡೋದನ್ನ ಬಹುಶಃ ನಾವೇನು ಮಾತಿನಲ್ಲಿ ಹೇಳಲಿಕ್ಕೆ ಆಗಲ್ಲ. ಇಡೀ ದೇಶದಲ್ಲಿ ರೈತರು ಹೇಗೆ ಆದಾಯ ಡಬಲ್ ಮಾಡ್ಕೋಬಹುದು, ಡೆವಲಪ್ ಮಾಡಬಹುದು, ಕೃಷಿಲಿ ಬದುಕು ಕಟ್ಕೋಬಹುದು ಅನ್ನೋಕೆ ಕರ್ನಾಟಕದವ್ರಲ್ಲಿ ಬಂದು ನೋಡ್ರೆ ನಮ್ಮ ರೈತರು ಇಡೀ ದೇಶದ ವ್ಯವಸ್ಥೆ ಗೊತ್ತಾಗ್ಬಿಡುತ್ತೆ ಅಂತ. ಇಲ್ಲಿ ಬರ್ತಕ್ಕಂಥ ರೈತರಿಗೆ ನಷ್ಟ ಅನ್ನೋ ಪ್ರಶ್ನೆ ಇಲ್ಲ. ಲಾಸ್ಟ್ ಟೈಮ್ ನಾವು 3 ದಿವಸಕ್ಕೆ 150 ಕೋಟಿ ವಹಿವಾಟದ್ದು ಅಗ್ರಿಮೆಂಟ್ ಆಗಿತ್ತು. ಈ ಸಲ 2 ದಿವಸಕ್ಕೆ 156 ಕೋಟಿ ಆಗಿತ್ತು. ಯಾವ ರೈತರು ಆದಾಯನ ಪೂರ್ತಿ ಹೇಳಲ್ಲ. ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸರು ಸಂಬಳ ಕೇಳಬಾರ್ದು ಅಂತಲ್ಲ, ಹಂಗೆ ಇದು ಒಂದು ಗದ್ದೆ ತಗೋ 30 ರೂಪಾಯಿ ರಾಗಿ ಪೌಡರ್ ಮಾಡಿ ಪ್ಯಾಕ್ ಮಾಡಿದ್ರೆ ಹೆಚ್ಚು ಕಮ್ಮಿ ಕೆಜಿಗೆ 100 ರೂಪಾಯಿ ಬಂತು ಅಂತ. ಇದು 200 ಗ್ರಾಮ್ MRP ಬಂತ 80 ರೂಪಾಯಿ. 30 ರೂಪಾಯಿ ರಾಗಿ 100 ರೂಪಾಯಿ ದೋಸೆ ಎಲ್ಲ ಆಯ್ತು. ದೋಸೆ ಇಟ್ ಲೆಕ್ಕ ಹಾಕ್ದಾಗ ಇದ್ರಲ್ಲಿ ಲೆಕ್ಕ ಹಾಕಿದಾಗ 400 ರೂಪಾಯಿ ಆಯ್ತು. ವ್ಯಾಲ್ಯೂ ಎಡಿಷನ್ ಮರ್ಯಾದೆ ಇದಿಷ್ಟೇ. ಯಾರೋ ತೆವರಿ ಮೇಲೆ ಇಟ್ಬಿಟ್ಟು ಮೂಟೆ ರಾಗಿ ಮಾರ್ತಿದ್ದಲ್ಲ 30 ರೂಪಾಯಿಗೆ, ಆ ರೈತ ಏನಾರ ಬಂದ್ಬಿಟ್ಟು ಎಲ್ಲಾ ಸ್ಟಾಲು ನೋಡ್ಕೊಂಡು ಹೋದ್ರೆ ಕವರ್ಗೆ ಹಾಕ್ಬಿಟ್ಟು ರಾಮೇಗೌಡ ಬೋರೇಗೌಡ ರಾಗಿ ಅಂತ ಮಾರಿದ್ರು 60 ರೂಪಾಯಿ ಮಾರ್ಬೋದು ಅಂತ ಒಂದು ಐಡಿಯಾ ಬರ್ತದೆ. ಇಡೀ ರಾಷ್ಟ್ರದ ಬೇರೆ ಭಾಗದವ್ರು ಬಂದು ಇದನ್ನ ಕಾಪಿ ಮಾಡ್ಬೇಕು ಅನ್ನೋನಾಗ, ಇದನ್ನ ಇಷ್ಟಪಟ್ಟು ನಮ್ಮ ಬಗ್ಗೆ ಅಪ್ರಿಸಿಯೇಷನ್ ಕೊಡೋನಾಗ ನಮ್ಮ ರಾಜ್ಯದವ್ರು ಇದು ಉಪಯೋಗಿಸ್ಕೊಬೇಕಲ್ಲ. BSc ಮಾಡಿ MSc ಮಾಡಿ ಅಪ್ಲಿಕೇಶನ್ ಆಗ್ತಾರಲ್ಲ, ಅದಕ್ಕಿಂತ ಇದೇ ಬೆಟರ್ ಅಂತೀಯಾ? 1 ಕೋಟಿ 2017ರಲ್ಲಿ ಆದಂತ ಬಿಸ್ನೆಸ್ ಇವತ್ತು 70 ಕೋಟಿ ದಾಟೈತಿ. ಇನ್ನೂ ಟೈಮ್ ಇದೆ. ಇನ್ನೊಂದು 3 ತಿಂಗಳೈತಿ. ಈ ತಿಂಗಳು ಸೇರ್ಕೊಂಡಂಗೆ 100 ಕೋಟಿ ಆಯ್ತದ? ಮಂತ್ರಿಯಾಗಿ ನಿಮ್ಗೆ ಹೆಂಗ್ ಅನ್ಸಿದೆ ಅಂತ ಕಂಪೇರ್ ಟು ಲಾಸ್ಟ್ ಇಯರ್? ಎಲ್ಲ ವಿಚಾರದಲ್ಲಿ ರೈತರಿಗೂ ಅನುಕೂಲ ಆಗ್ತಾ ಇದೆ, ಎಕ್ಸ್ಪೋಜರ್ ಸಿಗ್ತಾ ಇದೆ, ಮಾರ್ಕೆಟಿಂಗ್ ಕ್ರಿಯೇಟ್ ಆಗ್ತಾ ಇದೆ. ನನಗೆ ರೈತರಿಗೆ ಅನುಕೂಲ ಆದ್ರೆ ನನಗೆ ಖುಷಿ ಅಲ್ಲ. FPO ಎಷ್ಟು ಜನ ಮೆಂಬರ್ ಇದ್ದಾರೆ ನಿಮ್ಮ FPO ನಲ್ಲಿ? 1000 ಮೆಂಬರ್ ಇದ್ದಾರೆ. ಡೈರೆಕ್ಟರ್ ಎಷ್ಟು ಜನ ಇದ್ದೀರಾ? 15 ಜನ ಸರ್. ಏನ್ ಇನ್ವೆಸ್ಟ್ ಮಾಡಿದ್ದೀರಾ? 35 lakhs ಶುರುವಾಗಿದ್ದು ಸರ್. 7 ಕೋಟಿ ಟರ್ನ್ ಓವರ್ ಇದೆ. 7 ಕೋಟಿ ಟರ್ನ್ ಓವರ್ ಇದೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಹಾಗೆ ಸಾವಯವ ಹಾಗೆ ಸಿರಿಧಾನ್ಯ ಮೇಳ 2025 ನಮ್ಮ ಕೃಷಿ ಸಚಿವರು ಸಂಪೂರ್ಣವಾಗಿ ಇದನ್ನ ದೊಡ್ಡ ಹಬ್ಬ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಈವೆಂಟ್ ಅದ್ಭುತವಾಗಿ ರೆಡಿ ಆಗಿದ್ದೀರಿ. ರೈತರು ಹಬ್ಬ ಇದ್ದಂಗಿದು, ಜನರ ಹಬ್ಬ. ಹೇಗನ್ಸಿದೆ ಇವತ್ತಿನ ಈವೆಂಟ್ ಇದು? ಬಹುಶಃ ಲಾಸ್ಟ್ ಟೈಮ್ ನನಗೆ ಹೊಸದು. ನಾನು ಮಂತ್ರಿ ಆದ ತಕ್ಷಣನೇ ನಾವು ಮಾಡ್ದೋ. ಬಹುಶಃ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿ ಕೊಡೋದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ದೋ, ಕಂಪೇರಿಟಿವ್ಲಿ ಅರ್ಲಿ. ಬಟ್ ಈ ಸಾರಿ ಅದಕ್ಕಿಂತ ಬಹಳ ಸಕ್ಸಸ್ಫುಲ್ ಆಗಿ ಬಹಳ ಒಂದು ದೊಡ್ಡ ಪ್ರಮಾಣದ ಇದು ರೈತರಿಗೆ ಇದು ಒಂದು ಹಬ್ಬನೇ. ನೀವು ಎಷ್ಟು ಕೋಟಿ ಖರ್ಚು ಮಾಡ್ತೀವಿ ಅಥವಾ ಏನ್ ಮಾಡ್ತೀವಿ, ಬೇರೆ ಬೇರೆ ಇಲಾಖೆ ನಾನು ನೋಡಿದೀನಿ. ಟ್ರಾನ್ಸ್ಪೋರ್ಟ್ ನೋಡಿದೀನಿ, ಆರೋಗ್ಯ ನೋಡಿದೀನಿ, PWD ಅಥವಾ ಇದೆಲ್ಲ ಕೇಳಿದೀನಿ. ಬಟ್ ಕೃಷಿ ಇಲಾಖೆನಲ್ಲಿ ಸಿಗುವಷ್ಟು ಸಮಾಧಾನ, ತೃಪ್ತಿ, ಖುಷಿ ಮತ್ತು ರೈತರು ಅವ್ರಿಗೆ ಇವೆಲ್ಲ, ಸೊ ಅವ್ರಿಗೆ ಈ ತರದ ಕೃಷಿ ಮೇಳ, ಸಾವಯವ ಸಿರಿಧಾನ್ಯ ಅಂತಾರಾಷ್ಟ್ರೀಯ ಮೇಳ, ಇದೆಲ್ಲ ಅವ್ರು ಬಿಡ್ರಿ, ಅವ್ರಿಗೆ ಅವ್ರ ಎಂಜಾಯ್ ಮಾಡೋದನ್ನ ಬಹುಶಃ ನಾವೇನು ಮಾತಿನಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾನು ಎಲ್ಲಾ ಸ್ಟಾಲ್ಗಳು ನೋಡ್ಕೊಂಡು ಬಂದು ಈಗಲೂ ಸ್ಟಾಲ್ ನೋಡಕ್ ಹೋಗ್ತಿದೀವಿ. ರೈತರ ಆದಾಯ ಡಬಲ್ ಆದಾಗ ರೈತರು ಡಬಲ್ ಖುಷಿ ಆಗುತ್ತೆ. ಬಟ್ ಇಲ್ಲಿ ಪ್ರತಿ ಒಂದು ರೈತರೇ ಒಂದಷ್ಟು ರೈತರ ಕಂಪನಿಗಳು ಇಲ್ಲಿಗೆ ಬರೋ ರೈತರೆಲ್ಲ ಮೈನಸ್ಸೇ ಇಲ್ಲ, ಪ್ಲಸ್. ಏನಿದ್ರು ಇವರೆಲ್ಲ ಸಮಗ್ರ ಕೃಷಿಗೆ ತೊಡಗಿಸ್ಕೊಂಡಿರೋದು, ಬೆಳೆಯುವಂಥದ್ದನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥವ್ರು, ಮಾರ್ಕೆಟ್ ಬಗ್ಗೆ ಇವರಿಗೆ ಮಾಹಿತಿ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಎಸ್ಪೆಷಲಿ ಈ ಮಿಲೆಟ್ ಇದನ್ನ ಸ್ವಲ್ಪ ಸಂಪೂರ್ಣ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಈ ತರದ ರೈತರೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ರೈತರಿಗೆ ನಷ್ಟ ಅನ್ನೋ ಪ್ರಶ್ನೆ ಇಲ್ಲ. ಈಗ ಮಧ್ಯಪ್ರದೇಶದ್ದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮರ್ ವೆಲ್ಫೇರ್ ಅಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ 25 ರಾಜ್ಯದವರು ಇಲ್ಲಿ ಬಂದು ಅವರು ಸ್ಟಾರ್ಗಳು ಹಾಕೋದು, ಎಲ್ಲ ಡಿಸ್ಕಷನ್ ಅಲ್ಲಿ ಭಾಗವಹಿಸೋದು. 25 ರಾಜ್ಯದ ಬಹುಶಃ 4 ಜನ ಮಂತ್ರಿಗಳು ಬಂದರು. ಜಾರ್ಖಂಡ್, ಮಧ್ಯಪ್ರದೇಶ್, ಮಿಜೋರಾಂ, ಕೇರಳ, 4 ರಾಜ್ಯದ ಮಂತ್ರಿಗಳು ಬಂದು, ಆಂಧ್ರದಿಂದ ಬಂದ ಅಧಿಕಾರಿಗಳು. ಬಹುಶಃ ಎಲ್ರು ನಾವು ಇದೇ ತರ ಮಾಡ್ಬೇಕು, ನಮ್ಗೆ ನೀವೆಲ್ಲ ಸಪೋರ್ಟ್ ಬೇಕು ಅಂತ ಕೇಳ್ತಾರೆ. ಬಹಳ ಏನ್ ಗೊತ್ತಾ ಪ್ಲಸ್ ಕರ್ನಾಟಕದವ್ರಿಗಿದು ನಮ್ ಸೌಭಾಗ್ಯನೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲಿ ರೈತರು ಹೇಗೆ ಆದಾಯ ಡಬಲ್ ಮಾಡ್ಕೋಬಹುದು, ಡೆವಲಪ್ ಮಾಡಬಹುದು, ಕೃಷಿಲಿ ಬದುಕು ಕಟ್ಕೋಬಹುದು ಅನ್ನೋಕೆ
ಕರ್ನಾಟಕದವ್ರು ಇಲ್ಲಿ ಬಂದು ನೋಡಿದ್ರೆ ನಮ್ಮ ರೈತರು ಇಡೀ ದೇಶದ ವ್ಯವಸ್ಥೆ ಗೊತ್ತಾಗ್ಬಿಡುತ್ತೆ ಅಂತ. ಹೌದಲ್ವಾ? ಈಗ ಲಾಸ್ಟ್ ಟೈಮ್ ನಾವು 3 ದಿವಸಕ್ಕೆ 150 ಕೋಟಿ ವಹಿವಾಟದ್ದು ಅಗ್ರಿಮೆಂಟ್ ಆಗಿತ್ತು. ಹಾ, ಈ ಸಲ 2 ದಿವಸಕ್ಕೆ 156 ಕೋಟಿ ಆಗಿತ್ತು. 2 ದಿನಕ್ಕೆ. 2 ದಿನಕ್ಕೆ. ಸೊ ಜೊತೆಗೆ 156 ಕೋಟಿ 2 ದಿವಸಕ್ಕೆ ಆಗಿದೆ. ಎಸ್, ಮಧ್ಯಪ್ರದೇಶದವರು. ವೆಲ್ಕಮ್, ಥ್ಯಾಂಕ್ ಯು. ವಾಟ್ ಇಸ್ ದಿಸ್? ನಿಮ್ಗೆ ಇಷ್ಟ ಆಗಿದ್ದೇನು ಇದರಲ್ಲಿ ಬಹಳಷ್ಟು? ನಮ್ಗೆ ಲಾಸ್ಟ್ ಟೈಮ್ ಇಂತ 300 ಸ್ಟಾಲ್ ಹಾಕಿದ್ದಾರೆ. ಹಾ. ಲಾಸ್ಟ್ ಟೈಮ್ ಸ್ಟಾಲ್ ಇತ್ತು. ಹಾ. ಬಟ್ ಈ ಸಾರಿ ಲ್ಯಾಂಡ್ ರೈಸ್ ಅಂತ ಒಂದು ಈ 30 ಜಿಲ್ಲೆನಲ್ಲೂ 31 ಜಿಲ್ಲೆನಲ್ಲೂ ಹ್ಮ್ 100, 150, 200, 450 ತಳಿಗಳನ್ನ ಸೇಕರಣೆ ಮಾಡಿ ಇವತ್ತು ಅವರೆಲ್ಲಾನು ಓ, ಇದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿವಿಧ ನಮ್ ಸ್ಟೇಟ್ ನಮಸ್ತೆ. ಕಂಪ್ಲೀಟ್ ಮಿಲೆಟ್ ಸೆಲೆಕ್ಟ್ ಐತಲ್ಲ. ಕಂಪ್ಲೀಟ್ ಮಿಲೆಟ್ಸ್ ಕನೆಕ್ಟಿಗೆ ಆ ಲ್ಯಾಂಡ್ ರೇಸ್ ಅನ್ನೋದು 150, 300, 400 ತಳಿಗಳನ್ನ ಸಂರಕ್ಷಣೆ ಮಾಡಿ ಸೊ ರೈತರು ಅವ್ರಿಗೆ ಅದರಿಂದ ನೋಡಿ ಕೃಷಿ ನಮ್ಗೆ ಲಾಸ ಅಂತಾರೆ. ಅವ್ರಿಗೆ ಅದ್ರ ಬಗ್ಗೆ ಹಳೇ ಬೆಳೆನ ಬೀಜಗಳನ್ನ ಸಂರಕ್ಷಣೆ ಮಾಡಿ ಯಾರು ಅವ್ರಿಗೆ ಉತ್ತೇಜನ ಕೊಡದೇ ಇದ್ರು ಇಲ್ಲಿವರೆಗೆ ಇಟ್ಟವ್ರು. ನೀವು ಅಲ್ಲಿ ನೋಡ್ಬೇಕು, ಅದು ಒಂದು ಬಹಳ ವಿಶೇಷ ಈ ಸಲ ನಾವು ಇಟ್ಟಿರ್ತಕ್ಕಂಥದ್ದು. ಮತ್ತು ಮಣ್ಣಿನ ಬಗ್ಗೆ ಕಂಪ್ಲೀಟ್ ಅದು ಒಂಥರ ಸಾಯಲ್ ಪೆಡಾನ್ ಅಂತ ಅದ್ರ ಲೋಕ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಆಮೇಲೆ ನಾನು ಆಗ್ಲೇ ನೀವು ಮಿಲೆಟ್ಸ್ ಇದೆಲ್ಲ ಹೇಳ್ತಿರಲ್ಲ, ಎಲ್ಲ ಇಲ್ಲಿ ಬಂದ್ರೆ ಬದುಕು ಕಟ್ಕೋಬಹುದು, ರೈತರು ಎಲ್ಲ ಬಹಳಷ್ಟು ಐಡಿಯಾ ಬರುತ್ತೆ ಅಂತ. ಸಣ್ಣ ಪುಟ್ಟ ಅಲ್ಲ, 1000 ಐಡಿಯಾ ಬರುತ್ತೆ. ಈ ಲಾಸ್ಟ್ ಟೈಮ್ ಮೊನ್ನೆನೂ ಅಷ್ಟೇ ಬಾಲ್ ಮಿಲೆಟ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನ ಒಂದಷ್ಟು ರೈಸ್ ಮಾಡ್ತಾ ಹೋಗ್ತಾವ್ರೆ, ಅವೇರ್ನೆಸ್ ಜಾಸ್ತಿ ಆದಂಗೆ. ಎಲ್ಲ ಮಹಿಳಾ ಉದ್ಯಮಿಗಳು ಅದ್ರಲ್ಲಿ. ಹೌದಾ? ನೀವು ಎಲ್ಲಿಯವರು? ಹಾಸನ್. ಏನ್ ಮಾಡ್ತಾ ಇದೀರಿ? ನಾನು ಇಂಜಿನಿಯರ್ ಆಗಿದ್ದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು 2 ವರ್ಷ ಆಯ್ತು ಕೆಲಸ ಬಿಟ್ಟು. ಇವಾಗ ಹೌದಾ? ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಪ್ರಾಡಕ್ಟ್ ಮಾಡ್ತಾರೆ. ನೀವು ಸ್ಟಾಲು ಮಾಡಿದೀರಾ? ಸೊ ಈಗ ಅಲ್ಲಿಗಿಂತ ಆ ಉದ್ಯಮಿಗಿಂತ ಇದೇ ಬೆಟರ್ ಅಂತ ಅನ್ಸಿದ್ಯಾ? ಸರ್, ನಮ್ಮವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ. ಜೊತೆಗೆ ನೀವು ಅಲ್ಲಿ ಸಂಬಳ ತಗೊಂಡು ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ರಿ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸಿದೆ? ಖುಷಿ ಕೊಟ್ಟಿದ್ಯಾ? ಖಂಡಿತ ಸರ್, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇದೆ. ಯಾಕೆಂದ್ರೆ ಒಂದು ನೆಟ್ವರ್ಕಿಂಗ್ ಆಗುತ್ತೆ ಐಟಿ ಕಂಪನಿಯಲ್ಲಿ. ನನ್ನ ನೆಟ್ವರ್ಕಿಂಗ್ ಅಲ್ಲಿಗಿಂತ ನಿಮ್ಗೆ ಏನ್ ಮೈನಸ್ ಇಲ್ವಲ್ಲ ಇಲ್ಲಿ? ಮೈನಸ್ ಖಂಡಿತ ಇಲ್ಲ ಸರ್. ಏನಾಗುತ್ತೆ, ಯಾವ ರೈತರು ಸಿಕ್ಕೋ ಆದಾಯನ ಪೂರ್ತಿ ಹೇಳಲ್ಲ. ಹೆಂಗಸರು ವಯಸ್ಸು ಕೇಳ್ಬಾರ್ದು, ಗಂಡಸರು ಸಂಬಳ ಕೇಳ್ಬಾರ್ದು ಅಂತಾರಲ್ಲ, ಹಂಗೆ ಇದು ಒಂದು ಗುಟ್ಟು ಅಂತ ತಿಳ್ಕೊಂಬಿಡಿ. ಅಲ್ಲ ಅದೇ ಈಗ ಕರೆಕ್ಟ್. ಗಂಡ್ ಮಕ್ಳು ಲಾಸು ಅವ್ರು ನೋಡಲ್ಲ, ವ್ಯವಹಾರ ಮಾಡ್ಬಿಡ್ತೀವಿ. ಹೆಣ್ಮಕ್ಳು ಲಾಸು ಅಂದ್ರೆ ವ್ಯವಹಾರ ಕೈ ಹಾಕಲ್ಲ. ಅವ್ರು ಮಾಡ್ತಿದಾರೆ ಅಂದ್ರೆ ಲಾಭ ಇದೆ ಅಂತ ಅರ್ಥ ಅಷ್ಟೇ. ಎಸ್ ಸರ್, ಇದು ನಾವು ಫಸ್ಟ್ ಟೈಮ್ ಬಂದಿರೋದು. ಇದರಿಂದ ಬಹಳಷ್ಟು ಜನಕ್ಕೆ ಐಡಿಯಾ ಇರಲಿಲ್ಲ, ಸಿರಿಧಾನ್ಯಗಳು ಹೇಗೆ, ಅದರಿಂದ ಏನು ಉಪಯೋಗ ಇದೆ, ಅದರಿಂದ ಒಳ್ಳೆಯಾದಂತ ಆರೋಗ್ಯ ಇದೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಐಡಿಯಾ ಇರಲಿಲ್ಲ. ಬಟ್ ಸಿರಿಧಾನ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಇದರಿಂದ ಹಾಗಾಗಿ ಅವ್ರು ಪರ್ಚೇಸ್ ಮಾಡೋದು ಸಹ ಸಹಜವಾಗಿ ಕಡಿಮೆ ಇರ್ಲಿಲ್ಲ. ಇದು ಸರ್ಕಾರಗಳು ಈ ರೀತಿ ಮಾಡೋದ್ರಿಂದ ಹೆಚ್ಚು ರೈತರಿಗೂ ಲಾಭ ಆಗುತ್ತೆ, ಆಮೇಲೆ ಯೂಸ್ ಮಾಡೋಂಥವ್ರು ಸಹ ಜಾಸ್ತಿ ಆಗ್ತಾರೆ. ಅದರಿಂದ ಒಳ್ಳೆ ರೈತರಿಗೆ ಇದು ಆರೋಗ್ಯಕರವಾದ ಆಹಾರ ಜೊತೆಗೆ. ಸೊ ನಿಮ್ಮಲ್ಲಿ ವ್ಯಾಪಾರನೂ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಇದೆಲ್ಲ ಪರಿಚಯ ಆಗಿದೆ. ಧರ್ಮಸ್ಥಳದ್ದು ಒಳ್ಳೇದಾಗ. ಆಮೇಲೆ ಎರಡನೇದೇನ್ ಗೊತ್ತಣ್ಣ, ಯಾರೋ ತೆವರಿ ಮೇಲೆ ಇಟ್ಬಿಟ್ಟು ಮೂಟೆ ರಾಗಿ ಮಾರ್ತಿದ್ದಲ್ಲ 30 ರೂಪಾಯಿಗೆ, ಆ ರೈತ ಏನಾರ ಬಂದ್ಬಿಟ್ಟು ಎಲ್ಲಾ ಸ್ಟಾಲು ನೋಡ್ಕೊಂಡು ಹೋದ್ರೆ ಅವ್ನ್ ರಂಗೇಗೌಡನೋ ರಾಮೇಗೌಡನೋ ಬೋರೇಗೌಡನೋ ಕವರ್ಗೆ ಹಾಕ್ಬಿಟ್ಟು ರಾಮೇಗೌಡ ಬೋರೇಗೌಡ ರಾಗಿ ಅಂತ ಮಾರಿದ್ರು 60 ರೂಪಾಯಿ ಮಾರ್ಬೋದು ಅಂತ ಒಂದು ಐಡಿಯಾ ಬರ್ತದೆ. 6 ತಿಂಗಳು ರಾಗಿ ಬೆಳೀತಲ್ಲಣ್ಣ, ಈ ಮೌಲ್ಯವರ್ಧನೆ ಮಾಡುದು ಅಂದ್ರೆ ಪ್ರೊಸೆಸಿಂಗ್ ಮಾಡುದು. ಈಗ ಬೆಳೆದ್ರೆ ಹಂಗೆ ಮಾರೋದಕ್ಕೂ ಸ್ವಲ್ಪ ಇಟ್ಕೊಂಡು ಈ ರೀತಿ ಎಲ್ಲಾ ಮಾಡಿದಾಗ ಅವ್ರಿಗೆ 1-4 ರೇಟ್. 6 ತಿಂಗಳು ಬೆಳೆದು ತೇವರಿ ಮೇಲೆ ಮಾರಿದ್ರೆ 30 ರೂಪಾಯಿ. ಒಂದ್ 6 ವಾರ ರಾಮೇಗೌಡ ಅವರು ಸೋಮೇಗೌಡ ಅಂತ ಒಂದೇನೋ ಕವರ್ಗೆ ಹಾಕಿ ಮಾರಿದ್ರೆ ಡಬಲ್ ರೇಟ್ ಅಷ್ಟೇ. ಅದನ್ನ ಬಟ್ ಇಲ್ಲಿ ಬಂದ ಐಡಿಯಾ ಸಿಗುತ್ತೆ. ಪ್ಯಾಕ್ ಮಾಡೋದಂಗೆ, ಪೌಡರ್ ಮಾಡೋದಂಗೆ, A to Z.
ಯುರೋಪಿಯನ್ ಮಾರ್ಕೆಟ್ ಇನ್ನಿನ್ ಬಹಳ ಖುಷಿ. ಮೇಡ್ ಬೈ ಇಂಡಿಯಾ, ಇಂಡಿಯಾ ಮೇಡ್ ಇನ್ ಇಂಡಿಯಾ. ಸೊ ಮಾರ್ಕೆಟ್ ಬೈ ಸ್ವಿಟ್ಜರ್ಲ್ಯಾಂಡ್. Natural dye, everything, but it's made. ಬಟ್ ಏನಂದ್ರೆ ಬಹಳ ಖುಷಿ ಅಂದ್ರೆ ಮಾರ್ಕೆಟ್ ನೀವು ಇದಂಗೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಅದಕ್ಕೆ ಅರ್ಥ ಸಿಕ್ಕರದ ಸ್ಟಾಲ್ ಬಂದ್ಮೇಲೆ ಈಗ ಹೆಂಗನ್ಸ್ ಇವಾಗ ಈ ರಿಯಾಕ್ಷನ್ಗೆ? ನೋಡಿ, ನಾವು ಆಲ್ರೆಡಿ ಅಗ್ರಿಕಲ್ಚರ್ ಅಲ್ಲಿ ಮತ್ತೆ ಬೇರೆ ಇದ್ರಲ್ಲೂ ಕರ್ನಾಟಕ ಬಹಳ ಮುಂದೆ ಇದೆ ಹಲವಾರು ವಿಚಾರದಲ್ಲಿ. ಬಟ್ ಆದ್ರೆ ಇವತ್ತು ನಾವು ಇಂಟರ್ನ್ಯಾಷನಲ್ ಮೇಳ ನಿನ್ನೆಯಿಂದ ಬಂದಂತ ಅನೇಕ ರಾಜ್ಯಗಳು ನಮ್ಮನ್ನ ಮಾಡ್ಲಾಗ್ ನೋಡ್ಕೊಂಡು ನಾವು ಈ ತರ ಮಾಡ್ಬೇಕು. ಅಲ್ಲ, ನನ್ಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಣ್ಣ, ನಮ್ ಕರ್ನಾಟಕ ರೈತರಿಗೆ ಇದೊಂದು ಈ ಇವೆಂಟ್ ಆರ್ಗನೈಸ್ ಮಾಡಕ್ಕೆ ಒಳ್ಳೆ ಅವಕಾಶ ಅಂದ್ರೆ ಇಡೀ ರಾಷ್ಟ್ರದ ಬೇರೆ ಭಾಗದವ್ರು ಬಂದು ಇದನ್ನ ಕಾಪಿ ಮಾಡ್ಬೇಕು ಅನ್ನೋನಾಗ ಅಂತಾರಾಷ್ಟ್ರೀಯದ ಈಗ 10 ಸ್ಪೀಕರ್ 10 ರಾಷ್ಟ್ರದ ಸ್ಪೀಕರ್ಗಳು ಬಂದಿದ್ದಾರೆ. ಸೊ ಅವರೆಲ್ಲ ಇದನ್ನ ಇಷ್ಟಪಟ್ಟು ನಮ್ ಬಗ್ಗೆ ಅಪ್ರಿಸಿಯೇಷನ್ ಕೊಡೋನಾಗ ನಮ್ಮ ರಾಜ್ಯದವ್ರು ಇದು ಉಪಯೋಗಿಸ್ಕೋಬೇಕಲ್ಲ. ನಾವಲ್ಲೇ ಮಧ್ಯಪ್ರದೇಶ ಸ್ಟಾಲ್ ನೋಡಿದ್ವಿ, ಆಂಧ್ರ ಪ್ರದೇಶ ನೋಡಿದ್ವಿ, ಇಲ್ಲಿ ಜರ್ಮನ್ ಏನು ನಮ್ ಸಪೋರ್ಟಿಂಗ್ ಐತಿ ಲೆಕ್ಕಾಚಾರ. ನಮ್ಮ ಪ್ರಾಡಕ್ಟ್ ಅಂತ ದಾಟ್ತಂಗೆ ಎಷ್ಟೆಷ್ಟು ರೇಟ್ ಬರುತ್ತೆ ಅಂತೆಲ್ಲ ಗೊತ್ತಾಯ್ತೈತಿ ಈಗ ಅಂತ. ಹೌದೌದು, ದೇಶ ನಮ್ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಏನೇನ್ ಆಗ್ತಿದೆ, ಏನೇನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಅಂತ. ಖಂಡಿತ. ನಿಮ್ಮ ಯಾವ ಜಿಲ್ಲೆ? ಹಾಸನ್. ಸೊ ನಿಮ್ದು ಏನು? ಹೌದಾ? ಏನು ಇಲಾಖೆಯಿಂದ ಏನು ಬೆನಿಫಿಟ್ ತಗೊಂಡಿದ್ದೀರಾ? ಎಷ್ಟು ತಗೊಂಡಿದ್ದೀರಾ? ಸರ್ 15 ಲಕ್ಷ ಸಬ್ಸಿಡಿ ಬಂದಿದೆ. ರೈತ ಸೀರೀಸ್ ಒಂದು 10 ಲಕ್ಷ ತಗೊಂಡು ಮಿಲೆಟ್ ಕುಕ್ಕೀಸ್ ಮಾಡಿದೀವಿ ಸರ್. ಆಮೇಲೆ ಒಂದು ಬ್ರಾಂಡ್ ಅನ್ನ ಮಾಡಿ ಸರ್, ಅದರಲ್ಲೂ ಕೂಡ ಇಂಡಿಯನ್ ಟ್ರೆಡಿಷನಲ್ ರೈಸ್ ಅಂತ ಸರ್ ಕಾನ್ಸೆಪ್ಟ್ ಮಾಡಿ ಸರ್ ಈ ತರ ರೈಸ್ಗಳನ್ನೆಲ್ಲ ಕನ್ಸರ್ವ್ ಮಾಡ್ತಾ ಇದೀವಿ ಸರ್. ಎಲ್ಲ ಹಳೆ ಕಾಲದ ಭತ್ತಗಳನ್ನ ಸರ್ ರೈತರಿಗೆ ಕೊಡ್ತೀವಿ ಸರ್. ಸೀಡ್ಸ್ ನಾವೇ ಮಾಡ್ತೀವಿ, ಸೀಡ್ಸ್ ಅನ್ನ ಕೊಟ್ಟು ಬೆಳೆಸ್ತೀವಿ ಸರ್. ಬೆಳೆಸಿ ನಾವೇ ಪ್ರೊಕ್ಯೂರ್ಮೆಂಟ್ ಮಾಡಿ ಪ್ರೀಮಿಯಂ ಕೊಟ್ಟು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಸರ್. ಸುಮಾರು ಎಲ್ಲ ಕಡೆ ಬೆಂಗಳೂರು ಒಂದು 76 ಶಾಪ್ ಸಪ್ಲೈ ಮಾಡ್ತಾ ಇದ್ದೀವಿ ಸರ್. 76 ಕಡೆ ಸಪ್ಲೈ ಮಾಡ್ತಾ ಇದ್ದೀವಿ. ಬಟ್ ಫಾರ್ಮರ್ಸ್ ಆದಾಯ ಡಬಲ್ ಆಗ್ತಿದ್ಯಾ? ಫಾರ್ಮರ್ಸ್ಗೆ ಸರ್ ನಾವು ಒಂದು 10 to 15% ಪ್ರೀಮಿಯಂ ಕೊಟ್ಟು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಸರ್. ಸೊ ನೀವು ಸೀಡ್ಸ್ ಅವ್ರಿಗೆ ಕೊಡ್ತೀರಾ? ನಾವೇ ಅವರು ಸೀಡ್ಸ್ ಅನ್ನ ಸಾಲ ನೀವು ಬೈ ಮಾಡ್ತೀರಾ? ಸಾಲ ಕೊಡ್ತೀವಿ ಸರ್. ಪ್ರೊಕ್ಯೂರ್ಮೆಂಟ್ ಮಾಡಿ ಸೀಡ್ಸ್ ಅನ್ನು ವಾಪಸ್ ತೊಗೊಳ್ತೀವಿ. ಸೊ ಪ್ರೀಮಿಯಂ ರೇಟು ಕೊಡ್ತೀರಾ? ಪ್ರೀಮಿಯಂ ರೇಟ್ ಕೊಟ್ಟು ಫಾರ್ಮರ್ ಡೋರ್ ಸ್ಟೆಪ್ ಅಲ್ಲೇ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಸರ್. ರೆಡ್ ಆಯ್ತು ಕೆಂಪಕ್ಕಿ ಸರ್ ಇವಾಗೆಲ್ಲ ಹತ್ತತ್ರ ಒಂದು 1000 ಟನ್ ಭತ್ತ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಸರ್ ಒಂದು ವರ್ಷಕ್ಕೆ ಸರ್. ಒಂದು ವರ್ಷಕ್ಕೆ ಸರ್ ತುಂಬಾ ಚಿಕ್ಕದಾಗಿ ಶುರು ಮಾಡಿ ಇಲಾಖೆ ಸಪೋರ್ಟ್ ತಗೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ವಿ ಸರ್. ಪ್ರಯತ್ನ ಮಾಡಿ ನಮ್ಮ ಇಲಾಖೆ ಸಪೋರ್ಟ್ ಮಾಡ್ತಾ ಇದೆ. ಖಂಡಿತ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದೆ ಸರ್. ಲಾಸ್ಟ್ ಇಯರ್ JZ ದವರು ಇದು ಮಾಡಿದ್ರು ಸರ್. ಲಾಸ್ಟ್ ಇಯರ್ ಜರ್ಮನ್ ಬಯೋಫ್ಯಾಕ್ ಅಟೆಂಡ್ ಆಗಿ ಬಂದರು ಸರ್. ಇವಾಗ ಎಷ್ಟು ಅವ್ರಿಗೆ ಡಿಮ್ಯಾಂಡ್ ಇದೆ ಸರ್, ಈ ಪ್ರೊಕ್ಯೂರ್ಮೆಂಟ್ ಮಾಡಿ ಎಷ್ಟು ಮಾಡಿದ್ರು ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ. ಸೊ ಬೇರೆ ರಾಜ್ಯದವರು ಅಥವಾ ಬೇರೆ ಕಂಟ್ರಿಯವರು 5-6 ಸ್ಟೇಟ್ಸ್ ಸರ್, ಅಪ್ ಟು ಮಹಾರಾಷ್ಟ್ರವ್ರಿಗೆ ಎಲ್ಲ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ವಿ ಸರ್ ನೀವು. ಗುಡ್. ಬೇರೆ ಏನಾದ್ರು ಹೊರಗಡೆ ದೇಶಕ್ಕೆ? ಸರ್ ಹೊರಗಡೆ ದೇಶಕ್ಕೆ ಒಂದು ರೆಡ್ ರೈಸ್, ರಾಜಮುಡಿ ಮತ್ತೆ ಕಾಫಿ ಸರ್ 3 ಡಿಮ್ಯಾಂಡ್ ಬಂದಿದೆ. ಎಲ್ಲಿ? ಯಾವ ದೇಶ? US ಗೆ ಸರ್ ರಾಜಮುಡಿ ರೈಸ್ ಹೋಗ್ತಾ ಇದೆ. ಫಸ್ಟ್ ಟೈಮ್ ಸರ್ ನಮ್ಮ ಕರ್ನಾಟಕದಿಂದ ರಾಜಮುಡಿ ರೈಸ್ ಎಕ್ಸ್ಪೋರ್ಟ್ ಮಾಡಿದ್ವಿ ಸರ್. ಆಮೇಲೆ ಸರ್ ಕಾಫಿ ಜರ್ಮನ್ಗೆ ಸರ್ ಅವರೊಬ್ರು ಬೈಯರ್ ಸಿಕ್ಕಿದ್ದಾರೆ. ಲಾಸ್ಟ್ ಇಯರ್ ಕಾಫಿ ಸಪೋರ್ಟ್ ಅದು ಇಲ್ಲಿ ಮೇಳದಲ್ಲಿ ಬಂದೇ ಕನೆಕ್ಟ್ ಸಿಗ್ತಾ? ಮೇಳದಲ್ಲಿ ಸಿಕ್ಕಿತ್ತು ಸರ್, B2B ಸಿಕ್ಕಿತ್ತು ಸರ್. ಈಗ ಅಂದ್ರೆ ಅಂತಾರಾಷ್ಟ್ರೀಯ ಮೇಳದಲ್ಲಿ ನಿಮ್ಗೆ ಇದೆಲ್ಲ ಎಕ್ಸ್ಪೋಜರ್ ಸಿಗ್ತಾ ಇದೆ? ಸಿಗ್ತಾ ಇದೆ ಸರ್. ನಮ್ಗೆ ಇದು ಬಿಟ್ಟರೆ ಬೇರೆ ಎಲ್ಲೂ ಇಷ್ಟೊಂದು ಕನೆಕ್ಟ್ ಆಗಲ್ಲ ಸರ್. ಕೆಲವು ಬೈಯರ್ ಯಾರು ಅಂತ ನಮ್ಗೆ ಗೊತ್ತಿರಲ್ಲ ಸರ್. ಇಲ್ಲಿ ಬಂದಾಗ ಇಲಾಖೆ ಕಡೆ ಹೇಳಿದ್ರಲ್ಲ, ಈಗ ಲಾಸ್ಟ್ ಟೈಮ್ 5 ಬೈಯರ್ ಸೇಲ್ 185 ಅಂದ್ರೆ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ವ್ಯತ್ಯಾಸ ಇದೆ ಅನ್ಸುತ್ತೆ. 2 times ಅಲ್ಲ, ಅದೇ ಹೇಳದ್ನಲ್ಲಣ್ಣ, ಊರಲ್ಲಿ ಯಾರೋ ಥಿಯರಿ ಮೇಲೆ ರಾಗಿ ಮಾರೋನ್ ಏನಾರ ಇಲ್ಲಿ ಬಂದ್ರೆ 100 ಐಡಿಯಾ ಸಿಗ್ತವೆ. ನೋಡಿ ಇವ್ರು ಯಾರು ಇಷ್ಟು ಸ್ಟಾಲ್ ಹಾಕೊಂಡಿದ್ದಾರೆ. ಇವು FAOಗಳು ಇರ್ಬೋದು, ಸ್ಟಾರ್ಟ್ಅಪ್ಸ್ ಇರ್ಬೋದು, ಪ್ರೋಗ್ರೆಸಿವ್ ರೈತರು ಇರ್ಬೋದು, ಸೊ ಸಮಗ್ರ ಕೃಷಿ ಮಾಡೋರು ಇರ್ಬೋದು. ಒಬ್ರು ಮೈನಸ್ ಇಲ್ಲ, ನೋಬಡಿ. ಇನ್ನು ಒಬ್ಬ ಸಿಂಗಲ್ ಮ್ಯಾನ್ ನಾನು ಲಾಸು ಅಂತಿಲ್ಲ. ಅವ್ರು ಯಾರು ನಮ್ಮ ಇಲಾಖೆನಲ್ಲಿ ಸಾಕಷ್ಟು ಸ್ಕೀಮ್ಗಳಿದೆ, ಅದ್ರ ಅನುಕೂಲ ತಗೋತಾರೆ. ರೈತರ ರೆಸ್ಪಾನ್ಸ್ ಏನಿದೆ? ರೈತರು ಸರ್ ಮೊದಲೆಲ್ಲ ಏನಾಗಿತ್ತು, ನಾವು ಯಾವ ಭತ್ತ ಕೊಟ್ಟು ಈಗ ಬ್ಲಾಕ್ ರೈಸ್ ಬೆಳ್ಕೊಡಿ, ಇನ್ನೊಂದು ಭತ್ತ ಬೆಳಿತಿರಲಿಲ್ಲ ಸರ್. ಈಗ ಏಪ್ರಿಲ್ ಮೇ ಮಂತಲ್ಲಿ ಸರ್ ಯಾವ ಭತ್ತ ಕೊಡ್ತೀರಾ ಅಂತ ಕೇಳ್ತಾರೆ ಸರ್. ಅಂದ್ರೆ ಕನ್ವಿನ್ಸ್ ಆಗಿದ್ರೆ ಅವ್ರಿಗೆ ಬೆಳೆಯೋದಷ್ಟು ನನ್ನ ರಿಸ್ಕ್, ಮಾರ್ಕೆಟ್ ನನ್ನ ರಿಸ್ಕ್ ಅಲ್ಲ ಅಂತ ಫಾರ್ಮರ್ ಸರ್. ಈಗ ಅಷ್ಟು ಮಟ್ಟಿಗೆ ನೀವು ಎಷ್ಟು ರೈತರನ್ನ ರೆಪ್ರೆಸೆಂಟ್ ಮಾಡ್ತೀರಿ? ಒಂದು ಅಂದಾಜು 1000 ರೈತರನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಸರ್. ತುಂಬಾ ದೊಡ್ಡ ಮಟ್ಟಕ್ಕೆ ನಿಮ್ ಸಂಸ್ಥೆಯಿಂದ 1000 ರೈತರಿಗೆ ಈ ರೀತಿ ಅನುಕೂಲ ಆಗುತ್ತೆ. ಹಾಸನ, ಕೊಡಗು, ಚಿಕ್ಕಮಗಳೂರು ನಾವು ಬೇರೆ ಬೇರೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ
ಈ ಥರದ್ದು ಜನರಿಗೂ ಇನ್ನೂ ಒಂದು ಸ್ವಲ್ಪ ಅವೇರ್ನೆಸ್ ಬರಬೇಕಾಗಿದೆ. ನಮ್ಮ ಸರ್ಕಾರ ಪ್ರಯತ್ನವೂ ಜಾಸ್ತಿ ಆಗಬೇಕಾಗಿದೆ. ಈ ಥರ ಇವ್ರದ್ದು ಒಂದು ಸಂಸ್ಥೆ. ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ನಮ್ದೀಗ ಆಫೀಸ್ 20 ಜನ ಇದ್ದಾರೆ, ಫೀಲ್ಡರ್ ಒಂದು 20 ಜನ, ಒಟ್ಟು 40 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ಸರ್. ಎಲ್ಲ ಇವ್ರದ್ದು ಒಂದು ಮಿನಿಮಮ್ ಅಲ್ಲಿ ಇವರು 40 ಜನ ಎಂಪ್ಲಾಯ್ಮೆಂಟ್ ಕ್ಲಿಯರ್ ಮಾಡಿದ್ದಾರೆ. ಇವರಿಗೆ ನಾವು ಜಾಗ ಒಂದಷ್ಟು ಸಬ್ಸಿಡಿ ಒಂದಷ್ಟು ಇದನ್ನ ಕೊಟ್ಟಿರೋದು ಬಿಟ್ರೆ, ನೀವು ಇಂಡಸ್ಟ್ರಿಯಲ್ಲಿ ಕರ್ಕೊಂಬಂದು ನಾವೇನೇನೋ ಮಾಡ್ತೀವಲ್ಲ, ಅದರ ಅರ್ಧ ಪ್ರಯತ್ನ ಮಾಡಿದ್ರೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ಊರಿನಲ್ಲಿ ಎಂಪ್ಲಾಯ್ಮೆಂಟ್ ಇವರೇ ಕ್ರಿಯೇಟ್. ಒಂದು ಸರ್ಟಿಫಿಕೇಶನ್ ಸಪೋರ್ಟ್ ಮಾಡಬೇಕು ಸರ್. ಸರ್ಟಿಫಿಕೇಶನ್ ಇಲ್ಲದೆ ಇಲ್ಲೇ ಸರ್ಟಿಫಿಕೇಶನ್ ಇಂಟರ್ವ್ಯೂ ತೊಂದರೆ ಎಲ್ಲ ಮಾಡ್ಕೊಡ್ತಾರೆ. ನಮ್ಮ ಡೈರೆಕ್ಷನ್ ಭೇಟಿ ಮಾಡಿ. ಈಗ ನಿಮ್ಗೆ ಈಗ ಜನಕ್ಕೆ ಫೀಲ್ ಆಗೋದು, ಜನ ಹೇಳ್ತಾವ್ರೆ ಕಳೆದ ಬಾರಿಗಿಂತ ಈ ಬಾರಿ ಅಂಕಿಅಂಶ ಏನು ಅಂತ, ಎಷ್ಟು ಇನ್ಕ್ರೀಸ್ ಆಯ್ತು ಏನು ಅಂತ, ನಿಮ್ಗೆ ಎಷ್ಟು ಸಮಾಧಾನ ಆಯ್ತು ಅಂತ? ನಮ್ಮ ಕೇರ್ ಮಾರ್ಕೆಟ್ ಅಲ್ಲಿ ತರಕಾರಿ, ಹಣ್ಣುಗಳು, ಸೊಪ್ಪುಗಳು ಇವೆಲ್ಲ ಕೆಟ್ಟೋಗಿರೋದು, ಹೂವು ಇವೆಲ್ಲ ಹಾಳಾಗಿರೋದು ಮಾರ್ತಾರೆ. ಸುತ್ತಮುತ್ತಲು ಎಲ್ಲೂ ಇಲ್ಲ. ಅದಕ್ಕೇನಾದ್ರೂ ಒಂದು ಇದು ಮಾಡಿ ಸರ್. ಮಾರ್ಕೆಟ್ ನಮ್ಮ ಕೇರ್ ಮಾರ್ಕೆಟ್ ಹತ್ರ So we have saffron, we have shalaji, we have all the dry fruits. That side is under dry fruits. Yeah, and we have essential oils This like all? rosemary, lavender, we have rose water. These are basic products. ಕಾಶ್ಮೀರ ಅಂದ್ರೆ ಬೇರೆದೇ ಕೇಳ್ತೀವಿ, ಬಟ್ ಇವೆಲ್ಲ ನೋಡಿದ್ರೆ ಖುಷಿ ಆಯ್ತದೆ. I think last year it was good. ಈಗ ಇವರೆಲ್ಲ ಕಂಪೇರ್ ಚೆನ್ನಾಗಿದೆ ಅಂತವ್ರೆ, ಮಂತ್ರಿಯಾಗಿ ನಿಮ್ಗೆ ಹೆಂಗ್ ಅನ್ಸಿದೆ ಅಂತ ಕಂಪೇರ್ ಟು ಲಾಸ್ಟ್ ಇಯರ್? ನನಗೆ ನಾನು ಮೊದ್ಲೇ ಹೇಳದ್ನಲ್ಲ, ಲಾಸ್ಟ್ ಟೈಮ್ ಗಿಂತ ಈ ಸಲ ಎಲ್ಲ ವಿಚಾರದಲ್ಲೂ ರೈತರಿಗೂ ಅನುಕೂಲ ಆಗ್ತಾ ಇದೆ, ಎಕ್ಸ್ಪೋಜರ್ ಸಿಗ್ತಾ ಇದೆ, ಮಾರ್ಕೆಟಿಂಗ್ ಕ್ರಿಯೇಟ್ ಆಗ್ತಾ ಇದೆ, ಮತ್ತು ಇಲಾಖೆಯ ಈ ಎಲ್ಲಾ ವಿಚಾರ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನನಗೆ ರೈತರಿಗೆ ಅನುಕೂಲ ಆದ್ರೆ ನನಗೆ ಖುಷಿ ಅಲ್ಲ. ನಾನ್ ಮಾಡ್ತಾ ಇರೋದೇ ರೈತರನ್ನ ಈಗ ಮಿಲೆಟ್ ಮಾರ್ಕೆಟ್ ಜಾಸ್ತಿ ಮಾಡಬೇಕು, ಗ್ರೋವರ್ ಜಾಸ್ತಿ ಮಾಡಬೇಕು ಅಂತ, ಅದೆಲ್ಲವೂ ಸಹ ಆಗ್ತಾ ಇದೆ ಎಂದಾಗ ನನಗೆ ಅದಕ್ಕಿಂತ ಖುಷಿ ಇಲ್ಲ. ಉದ್ದೇಶ ಈಡೇರ್ತಾ ಇದೆ. ಉದ್ದೇಶ ಈಡೇರ್ತದೆ. ಎಸ್, ಇದು ದೇಸಿ ಗೀಯಿಂದ ಮಾಡಿರೋದು. ದೇಶೀಯ ಆಕಳದ ಹಾಲು, ಸಾವಯವ ಬೆಲ್ಲ, ಕೊಬ್ಬರಿ ಹಾಲಿಂದ ಮಾಡಿದ್ರೆ ಬೇಡ ಸರ್. ಇದು ವೈಲ್ಡ್ ಫ್ರೆಶ್ ಸರ್. ಇದು ಹುಣಸೆ ಹಣ್ಣಿನಲ್ಲಿ ಮಾಡಿರೋದು. ಇದು 9 ಸುಮಾರು ದಿನಗಳು ಬಳಸಿದ್ದೇವೆ. ಇದು ಸಹ ಚೆನ್ನಾಗಿದೆ. ಎರಡು ಔಟ್ಲೆಟ್ ಪ್ರಮೋಟ್ ಮಾಡಿದೀವಿ. ಒಂದು ನೀವು ಗೌಡ್ರೆ? ಒಂದು ಸಜ್ಜನ್. ನೀವು ಯಾವ ಜಿಲ್ಲೆ ಇದು? ಸಮನ್ವಯ ಟ್ರಸ್ಟ್ ದಾವಣಗೆರೆ. ದಾವಣಗೆರೆ. ಸಮನ್ವಯ. ಇದೇನಿದು? ಬೆಲ್ದಣ್ಣು. ಮಾಡಿ ಸರ್. ಬೇಲ್ದ ಹಣ್ಣಿನ ಬರ್ಫಿ ಮಾಡಿ ಸರ್. ಒಂದು 6-8 ಪ್ರಾಡಕ್ಟ್ ಮನೆಯಲ್ಲಿ ಮಾಡಿವಿ. ಇಲ್ಲಿಗೆ 2 ಪ್ರಾಡಕ್ಟ್ ಮಾತ್ರ ತಂದಿದ್ದೇವೆ. ಇದು ಬೇಲ್ದ ಹಣ್ಣಿನ ಪೌಡರ್ ಸರ್. ಇದರಲ್ಲಿ ಪೆಕ್ಟಿನ್ ಅನ್ನ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಾವಿನ್, B2 ವಿಟಮಿನ್, ರೋಗ ನಿರೋಧಕ ಶಕ್ತಿ. ಗೌಡ್ರೆ, ನಿಮ್ ಹೆಸರು? ವಿಶ್ವೇಶ್ವರ ಸಜ್ಜನ್. ಸಜ್ಜನ್. ಇವರು ಬಹಳ ಪಾಪ್ಯುಲರು. ಹೌದು. ಅದ್ಭುತವಾಗಿ ಈ ಸಂಬಂಧಪಟ್ಟಂಗೆ ಇದು ಮಾಡ್ತಾರೆ. ತುಂಬಾ ಇದು ಏನಂದ್ರೆ, ನೀವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲೆಲ್ಲ ರೌಂಡ್ ಹಾಕೊಂಡ್ರೆ ಯಾವ್ಯಾವ ದೈಹಿಕ ಸಮಸ್ಯೆ ಇದೆ ಅವೆಲ್ಲಕ್ಕೂ ಸಹ ಆಹಾರ ವಿತ್ ಮೆಡಿಸಿನ್. ಸರ್, ಇವತ್ತಿನ ಹೃದ್ರೋಗಕ್ಕೆ ಇದು ಒಳ್ಳೆ ಮದ್ದು ಸರ್. ಗುಪ್ತ ಜಂಬು, ಫಲಸಾರ, ಭಕ್ಷಿತ ಮತ್ತೆ ಗಣಪತಿ ಅಂತ ಹೇಳ್ತೀವಿ. ಗಣಪತಿಗೆ ಪ್ರಿಯವಾದ ಆಹಾರ ಅಂದ್ರೆ ಸ್ಥೂಲ ದೇಹ ಬಚ್ಚುವಂತೆ ಗಣಪ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತೀವಿ. ಶಿವನಿಗೆ ಅಭಿಷೇಕಕ್ಕೆ ಬೇಕಾಗ್ತೀವಿ. ಲಕ್ಷ್ಮಿಗೆ ಇದು ಆಹಾರ ಅಂತೀವಿ. ಇದು ಅದ್ಭುತ ಔಷಧಿಗಳ ಭಂಡಾರ ಸರ್. ಉತ್ತರ ಕರ್ನಾಟಕಕ್ಕೆ ಮರ ಕೃಷಿ ಇದ್ದು ಬಿಟ್ರೆ ಉತ್ತರ ಇದು ಮಲೆನಾಡಿಗರಿಗಿಂತ ಶ್ರೀಮಂತರು ಬಯಲಾಟವರು ಆಗ್ತಾರೆ ಸರ್. ಇಲ್ಲ, ನೀವು ಒಂದ್ ಮಾತು ಹೇಳಿದ್ರಿ. ಅಂಡ್ ಆಲ್ಸೋ ಸರ್, ನಾವು ಈಗ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಫಾರ್ಮರ್ಸ್ಗೆ. ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಇವತ್ತು ನಾನು ಇಲ್ಲೇ ಮೀಟ್ ಅಲ್ಲಿ 2.5 ಕೋಟಿ ಇದು ಪ್ರೊಕ್ಯೂರ್ಮೆಂಟ್ ಕೂಡ ಸೊ ಅಗ್ರಿಮೆಂಟ್ ಆಯ್ತಾ? agreement ಆಯ್ತು. 2.5 ಕೋಟಿ. ಲಾಸ್ಟ್ ಟೈಮ್ ಎಷ್ಟಾಗಿತ್ತು? ಈ ಸರಿನೇ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋದು ನೋಡಿ. ಇವ್ರದ್ದು ಒಂದು ಶಾಪ್ಗೆ 2.5 ಕೋಟಿ. ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆ? ಅಲ್ಲ, ಇದು ನಾನು ಮೇಸ್ ಪ್ರೊಕ್ಯೂರ್ ಮಾಡಿದೆ. 2.5 ಕೋಟಿದು ಇವತ್ತು ಅಗ್ರಿಮೆಂಟ್ ಕೊಟ್ಟಿದ್ದೀನಿ. ನಿನ್ನೆ 50 ಲಕ್ಷದ್ದು ಫ್ರೂಟ್ಸ್ ವೆಜಿಟೇಬಲ್ಸ್ ಮಾಡಿದ್ದೀನಿ. ಈಗ ಈ ತರದ ಯಾರು ಬೆಳೆ ಬೆಳಿತಾರೆ ಅವ್ರಿಗೆ ಈ ತರ ಮಾರ್ಕೆಟಿಂಗ್ ಕನೆಕ್ಷನ್ ಸಿಕ್ಕಿದ್ರೆ ಅವ್ರ ಕಂಟಿನ್ಯೂಟಿ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಈ ರೀತಿ ಯಂಗ್ಸ್ಟರ್ಸ್ ಟೀಮ್ ಇದೆ. ಇವರು ಎಲ್ಲ ಫಾರ್ಮರ್ಸ್ ಗೆ ಸಪೋರ್ಟ್ ಮಾಡ್ತಾರೆ, ಡಿಜಿಟಲ್ ಮತ್ತೆ ಈ ರೀತಿ ನ್ಯೂ ಪ್ರಾಡಕ್ಟ್ಸ್. ಆನ್ಲೈನ್ ಅಲ್ಲಿ ನಾವು ಓದ್ಲಾ ಕೆಫೆ ಅಂತ ಒಂದು ಓಪನ್ ಮಾಡಿದ್ವಿ ಸರ್. ಓದ್ಲಾ. ಸೊ ಅಲ್ಲಿ ಆರೋಗ್ಯಕರವಾದ ತಿಂಡಿಗಳು ಮಾಡ್ತೀವಿ ಸರ್. ಮಿಲೆಟ್ ಬೇಸ್ಡ್ 50%, 60% ಮಿಲೆಟ್ ಬೇಸ್ಡ್ ನವಡೆ, ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತು, ಕಿಚಡಿ ಆ ಥರ. ಅದ್ರ ಜೊತೆ ನವಧಾನ್ಯ ದೋಸೆ.
ಇದು 1000 rupees. ಆಕ್ಚುಲಿ ನೀವು 10,000 ನೀವು ಬೈ ಮಾಡೋದಕ್ಕೆ ನಾನೇ buy ಮಾಡಿದ್ದು. ಬೈ ಮಾಡ್ತೀರಾ MOU ಮಾಡಿದ್ದೀವಿ. ಇದು ಬೇರೆಯವರಿಂದ? ಇದು ಬೇರೆಯವರು ನಮ್ಮ ಕಡೆಯಿಂದ ತಗೊಳ್ಳೋದಕ್ಕೂ ಆಗುತ್ತೆ. ಓ, ನೀವು ಬೇರೆಯವ್ರಿಗೆ ಸೇಲ್ ಮಾಡೋದಕ್ಕೂ ಅಗ್ರಿಮೆಂಟ್ ಆಗಿದೆ. ಇದೆ, ತಗೊಂಡಿರೋದು ಆಗಿದೆ, ಸೇಲ್ ಮಾಡಿದ್ದೀವಿ. ಗುಡ್, ಥ್ಯಾಂಕ್ ಯು. Thank you, sir. ಹಾ ತುಂಬಾ ಒಳ್ಳೆ arrangement ಮಾಡ್ಕೊಟ್ಟಿದ್ದೀರಾ. Thanks. ಸರ್ ನಾವು ಫೇಸ್ ಮಾಡಿದ್ವಿ ಓ, ಕೆಟ್ಟಾಗುತ್ತೆ ಗುರು. ರಾಗಿ ಪಾಪ್ಸ್ ಅಂತ ಇದು ಹೆಣ್ಮಕ್ಳು ಸೇರ್ಕೊಂಡೆ ಮಾಡ್ತಾರೆ. ಹುಡುಗರೆಲ್ಲ ಬಾಯಿಗೆ ರುಚಿ ಆಗ್ಲಿ ಅಂತ ಕೇಳಲ್ಲ. ಜೋಳ ಮತ್ತೆ ರಾಗಿ ಮೈಸೂರು ಪಾಕ್ ಸರ್. This is what I said. Traditions redefined ಅಂತ. ಇಲ್ಲ ಮೈಸೂರು ಪಾಕ್ ಅಷ್ಟೇ, ಅದು ಮಿಲಿಟ್ ಅಲ್ಲಿ ಮಾಡಿರೋದು, ನೀವು ತಿನ್ಲೇಬೇಕು. ಮಂಡ್ಯದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವ್ರು ಬಾಟ್ರ ಸರ್, ಬರ್ನ್ಯಾರ್ಡ್ ಹಾ, ಚಕ್ರವರ್ತಿ ಮೈ ನೇಮ್. ಯುವರ್ ನೇಮ್ ಇಸ್ ಚಕ್ರವರ್ತಿ. ಗುಡ್. Idli and dosa better. This is only mix hot water. Ready food. ಸರಿ, ಇವಾಗ ದೋಸೆ ಮಾಡೇ ಬಿಟ್ರು. Wow. ಓ, ದೋಸೆ ರೆಡಿ ಮಾಡಿಸಿದ್ರೆ ಅಲ್ಲ ಏನ್ ಟೇಸ್ಟ್ ಇದೆ ನೋಡ್ರಿ. ಫಸ್ಟ್ ಕ್ಲಾಸು. Zero rice, sir. ಹಾ, Only millets and fenugreek and urada. ಮಿಲೆಟ್ ಅಂದ್ರೆ ಫ್ರಮ್ ರಾಗಿ. Ragi, sir. We have 4 varieties, sir. Finger millet, barnyard millet, multi millet, and pearl millet also. ಹೆಚ್ಚು ಕಮ್ಮಿ 1 kg ರಾಗಿ. How many dosas? 600 grams pouch, we will get a 10 to 12 dosas, sir. 10 to 12. 600 Rate? 65 rupees. 600 grams. 600 grams. 65. ಅಣ್ಣ ಮ್ಯಾಟ್ರಿಗೆ ಇಲ್ಲಿಗೆ ಬಂದ್ವಿ. ಆಗ್ಲೇ ನಾವೆಲ್ಲ ಹೇಳಿದಲ್ಲ, ಗದ್ದೆ ತಗೋ 30 ರೂಪಾಯಿ ರಾಗಿ ಪೌಡ್ರ್ ಮಾಡಿ ಪ್ಯಾಕ್ ಮಾಡಿದ್ರೆ ಹೆಚ್ಚು ಕಮ್ಮಿ ಕೆಜಿಗೆ 100 ರೂಪಾಯಿ ಬಂತು ಅಂತ. ವ್ಯಾಲ್ಯೂ ಅಡಿಷನ್ 30 ರೂಪಾಯಿ ರಾಗಿ 1 kg ಬಟರ್ ಆದ್ರೆ ಹೆಚ್ಚು ಕಮ್ಮಿ ಅದು 100 ರೂಪಾಯಿ ಆಗುತ್ತೆ. 3 ಪಟ್ಟಿಗಿಂತ ಜಾಸ್ತಿ ಆಗುತ್ತೆ ರೇಟು. ರೈತದು ಡಬಲ್ ಅಲ್ಲ ಆದಾಯ, 3 ಪಟ್ಟು ಜಾಸ್ತಿ ಆಗುತ್ತೆ. ಎಸ್, ಚಲುವರಾಯ ಸ್ವಾಮಿ ಅವ್ರ ಜೊತೆ ಅವಾಗಿಂದ ಅಲ್ಲಿಂದ ವಾಕ್ ಮಾಡ್ತಾ ಬರ್ತಾ ಇದ್ದೀನಿ. ಇಷ್ಟೇ ವಿಷಯ, ಈ ಒಂದು ಕೃಷಿ ಮೇಳ ಏನ್ ನಡೀತಾ ಇದೆ, ಸಿರಿಧಾನ್ಯ ಮತ್ತೆ ಸಾವಯವ ಹಾಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಇಲ್ಲಿ ಬಂದ್ರೆ ಊರಲ್ಲಿ ಯಾರು 30 ರೂಪಾಯಿ ರಾಗಿ ಮಾರ್ತಿರಲ್ಲ, ಬಂದ್ರೆ 30 ರೂಪಾಯಿ ರಾಗಿನ 100 ರೂಪಾಯಿಗೆ ಹೇಗ್ ಮಾಡ್ಬೋದು ಕೆಜಿಗೆ ಅನ್ನೋದೆಲ್ಲೂ ಕೂಡ ಇಲ್ಲಿ ಕಲಿಬಹುದು. ಬಟ್ ಈಗ ದೋಸೆ ಹಿಟ್ಟು, ರಾಗಿ ದೋಸೆ ಹಿಟ್ಟು ಏನಿದೆ ಅದೆಲ್ಲೂ ಕೂಡ ಇದರಲ್ಲಿ ಮಾಡಿ 100 ರೂಪಾಯಿಗೆ ಇದನ್ನು ಮಾರುವಂತದ್ದು ಪ್ರಕ್ರಿಯೆ ಅಲ್ಲನಪ್ಪ. 100 ರೂಪಾಯಿ. ಸರ್ ಎಲ್ಲಿ ಸರ್ ಇದೆಲ್ಲ ಇರೋದು? Coimbatore and Belur, sir. We have 2 manufacturing plants. One is in Coimbatore, one is in Belur. ರಾಗಿ ಎಲ್ಲ ಎಲ್ಲಿ ಬೈ ಮಾಡ್ತೀರಿ ಹೆಚ್ಚಾಗಿ? From Karnataka, sir. ಈ ದೋಸೆ ಆದ್ರೆ ನಮ್ಮ ರೆಗ್ಯುಲರ್ ಅಕ್ಕಿ ದೋಸೆಗೆ ಏನು ವ್ಯತ್ಯಾಸ ಕಾಣುತ್ತೆ? ಏನು ಆಗಲ್ಲ. ಅಲ್ಲಣ್ಣ, No difference, sir. Soft. ಇಲ್ಲಿ ರಾಗಿ ಖರೀದಿ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಿದಾರೆ ಅಂದ್ರೆ ಒಂದಷ್ಟು ಐಡಿಯಾಗಳು ಜನರೇಟ್ ಆಗುತ್ತೆ ಅಂತ. ಹಾ, ಈಗ ಏನ್ ಹೇಳ್ತೀರಿ ಜನಕ್ಕೆ ಇದಕ್ಕೆ? ಈ ರಾಗಿ ವಿಷಯನ ತಗೊಂಡು ಹೇಳೋದಾದ್ರೆ ನೋಡಿ, ಮಂಡ್ಯದಲ್ಲಿ ಜಾಸ್ತಿ ರಾಗಿ ಅನ್ನೋ ಕಾರಣಕ್ಕೆ ಮೈಸೂರು ಭಾಗ ಅಂತ. ರಾಗಿ ಹಾಲಿ ಇದು ಮಿಲೆಟ್, ಹಾ, ಊದ್ಲು, ಹಾ, ಊದಲು ಇದ್ರಲ್ಲಿ ದೋಸೆ ಮಾಡಿದ್ದಾರೆ. ರೆಗ್ಯುಲರ್ ದೋಸೆಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೌದು. ಇದ್ರಲ್ಲಿ ಏನಾಗುತ್ತೆ, ಬೆಳೆಯೋರ್ನ ನಾವು ಹೆಚ್ಚು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಇದನ್ನ ಉಪಯೋಗಿಸೋರು ಜಾಸ್ತಿ ಆದ್ರೆ, ಮಾರ್ಕೆಟ್ ಜಾಸ್ತಿ ಆದ್ರೆ, ಬಟ್ ತಿನ್ನೋರಿಗೆ ಆರೋಗ್ಯವಂತರಾಗ್ತದೆ. ಹೌದು. ಶುಗರ್ ಪೇಷಂಟ್ಗೆ, ಆಮೇಲೆ ಗ್ಯಾಸ್ಟ್ರಿಕ್ ಇರೋರಿಗೆ, ಸೊ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥವು ಇವೆಲ್ಲ ಪ್ರಾಡಕ್ಟ್. ಇದನ್ನ ಎಷ್ಟು ನಾವು ಜನರು ರೆಡಿ ಟು ಈಟ್ ಅಂತ ಇವ್ರು ಏನ್ ಕೊಡ್ತಾ ಇದ್ದಾರೆ, ಶಾಪ್ಗಳು ಜಾಸ್ತಿ ಆಗ್ಬೇಕು, ಸೊ ಹೋಟ್ಲ್ಗಳು ಜಾಸ್ತಿ ಆಗ್ಬೇಕು, ಮಾರ್ಕೆಟಿಂಗ್ ಜಾಸ್ತಿ ಆದ್ರೆ ಅಷ್ಟು ಜನ ಬ್ಯಾಸಿ ಬೆಳೀತಾರೆ. ಸೊ ಟೋಟಲಿ ನಮ್ಮ ಉದ್ದೇಶನೇ ಈ ಮಿಲೆಟ್ ಅನ್ನ ಎಕ್ಸ್ಪೆನ್ಷನ್ ಮಾಡ್ತಾ ಹೋಗುತ್ತೆ. ಎಸ್, ಆದ್ರೆ ಒಂದಂತೂ ಸತ್ಯ, ಇಲ್ಲಿಗೆ ಬಂದ್ರೆ ಒಂದ್ ಮಾತು ಹೇಳಿದ್ರು, ಬರೀ ರೈತರಿಗೆ ಅಷ್ಟೇ ಅಲ್ಲ, ಕೃಷಿ ಆದಾಯ ಜೊತೆಗೆ ಆರೋಗ್ಯ ಎಲ್ಲ ಸಿಗುತ್ತೆ ಈ ಮೇಳಕ್ಕೆ ಬಂದ್ರೆ ಅಂತ. ಒಂದಂತೂ ಸತ್ಯ, ನನ್ಗೂ ಸ್ವತಃ ಅರ್ಥ ಆಗಿದ್ದು, ರೈತರು ಬಂದ್ರೆ ಆದಾಯ ಡಬಲ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ, ಜನಸಾಮಾನ್ಯರು ಬಂದ್ರೆ ಆರೋಗ್ಯವಂತ ಪದಾರ್ಥಗಳು ಯಾವ್ದೋ ಒಂದು ಗೊತ್ತಾಗುತ್ತೆ. ವಂಡರ್ಫುಲ್.
ಬಟ್ ನಮ್ಮ ಭಾಗದ ರಾಗಿ ಇವೆಲ್ಲವೂ ಕೂಡ ಕರ್ನಾಟಕ ಅಂದ್ರೆ ಸ್ವಾರ್ಥ ಜಾಸ್ತಿ ಇರ್ತದೆ. So ಹಾಗಾಗಿ ನಮ್ಮ ಕರ್ನಾಟಕದ ರಾಗಿ ಇದೆಲ್ಲ ಖರೀದಿ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಏನಾಗುತ್ತೆ ಅಂತ 30 ರೂಪಾಯಿ ರಾಗಿ 100 ರೂಪಾಯಿ ಹೆಂಗ್ ಮಾಡ್ಬೋದು. ಮಿಲ್ಲೆಟ್ ನೂಡಲ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಹೆಲ್ತಿ ಆಗಿರ್ಲಿ ಅಂತ ರಾಗಿ ಅದ್ರ ಮಾಡ್ಬಿಡೋರು. ನೀವೆಲ್ಲ ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನೀವೆಲ್ಲ ಬೆಂಗಳೂರು ಕರ್ನಾಟಕದವ್ರೆ? ಕರ್ನಾಟಕದವ್ರೆ. ಗುಡ್. Madam is the innovator, sir. She is the founder and innovator. Subhatra. We got 2 prestigious ಅಣ್ಣ awards, sir, from the central government. ಇನ್ನೊಂದು ಇದು 200 ಗ್ರಾಮು MRP ಬಂತ 80 ರೂಪಾಯಿ. ಎಷ್ಟಾಯ್ತಣ್ಣ ಕೆಜಿ ರಾಗಿ? 400 ರೂಪಾಯಿ ಆಯ್ತು. 30 ರೂಪಾಯಿ ರಾಗಿ 100 ರೂಪಾಯಿ ದೋಸೆ ಎಲ್ಲ ಆಯ್ತು. ದೋಸೆ ಇಟ್ ಲೆಕ್ಕ ಹಾಕ್ದಾಗ ಇದ್ರಲ್ಲಿ ಲೆಕ್ಕ ಹಾಕಿದಾಗ 400 ರೂಪಾಯಿ ಆಯ್ತು. ವ್ಯಾಲ್ಯೂ ಎಡಿಷನ್ ಮರ್ಯಾದೆ ಇದಿಷ್ಟೇ. ಯಾಕೆ ವೀಕ್ಷಕರು ಹೇಳ್ತಾ ಇದೀನಿ ಅಂತಂದ್ರೆ ಆದಾಯ ಡಬ್ಬಲ್ ಮಾಡೋದು ಕೂತದ ಕಡೆ ಆಗಲ್ಲ. ನಾವು ಸ್ವಲ್ಪ ಅದನ್ನ ಬೆಳೆದ ಮೇಲೆ 1-2 ವಾರ 3 ವಾರ 2 ತಿಂಗಳು ಟ್ರೈ ಮಾಡಿದ್ರೆ ಈ ತರ ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ ಆಗುತ್ತೆ. ಅದನ್ನ 10 ಪಟ್ಟು 20 ಪಟ್ಟು ಆದಾಯವನ್ನ ಡಬಲ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಬೆಂಗಳೂರು ಇದೇ ಫಸ್ಟ್ ಟೈಮ್ ಈಗ ಲಾಂಚ್ ಮಾಡ್ತಾರೆ. ವಾಟ್ ಯು ವಾಂಟ್ ಸಪೋರ್ಟ್? we want ಓಕೆ ಮಾಡಿಸಿ ತೊಂದರೆ ಇಲ್ಲ ಮಾಡಬೇಕು. ಯು ಕಾಂಟ್ಯಾಕ್ಟ್ ವಿತ್ ಡೈರೆಕ್ಟರ್. ಸೊ ಇದು ದೊಡ್ಡ ಮಾರ್ಕೆಟ್ ಇದೆ, ಏನ್ ಸಮಸ್ಯೆ ಇಲ್ಲ, ರೀಚ್ ಆಗುತ್ತೆ. ಇದು ಆನೇಕಲ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಆನೇಕಲ್ ಏನು ತಿನ್ಸ್ಬೇಡಪ್ಪ ನಂಗೆ. ಆನೇಕಲ್ಲು FPO. ಎಷ್ಟು ಜನ ಮೆಂಬರ್ ಇದ್ದಾರೆ ನಿಮ್ಮ FPO ನಲ್ಲಿ? 1000 ಮೆಂಬರ್ ಇದ್ದಾರೆ. ಡೈರೆಕ್ಟರ್ ಎಷ್ಟು ಜನ ಇದ್ದೀರಾ? ಡೈರೆಕ್ಟ್ 15 ಸರ್, 15 ಜನ ಸರ್. ಏನ್ ಇನ್ವೆಸ್ಟ್ ಮಾಡಿದ್ದೀರಾ ಸರ್? 35 lakhs ಶುರುವಾಗಿದ್ದು ಸರ್. 7 ಕೋಟಿ ಟರ್ನ್ ಓವರ್ ಇದೆ. 7 ಕೋಟಿ ಟರ್ನ್ ಓವರ್ ಇದೆ. ಸೊ ಗೌರ್ಮೆಂಟ್ ನಮ್ಮ ಇಲಾಖೆಯಿಂದ ಏನು ನಿಮ್ಗೆ ಸಪೋರ್ಟ್ ಸಿಕ್ಕಿದೆ? ಇಲಾಖೆಯಿಂದ ಮೆಜಾರಿಟಿ ಕೃಷಿ ಇಲಾಖೆಯಿಂದ ಬರೋದಲ್ಲ, CS ಗೆ ಫಂಡಿಂಗ್ ಸಿಕ್ಕಿದೆ, ಮಾನಿಟರಿಂಗ್ ಮಾಡೋದು, ಮತ್ತೆ ಲೈಸೆನ್ಸ್ ಅಥಾರಿಟಿ ಎಲ್ಲ ಕೃಷಿ ಇಲಾಖೆ ಇರೋದ್ರಿಂದ ಸಹಾಯಧನ ಎಷ್ಟು ಸಿಕ್ಕಿದೆ? 20 lakhs ಅಷ್ಟು ಸಿಕ್ಕಿದೆ ಸರ್. 20 lakhs ಸಿಕ್ಕಿದೆ ಬೇಸಿಕಲಿ. ಹೌದು ಅದನ್ನ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಆಲ್ರೆಡಿ ನಮ್ಗೆ ಒಬ್ಬ ಶೇರ್ ವ್ಯಾಲ್ಯೂ 1000 ಇದ್ದಿದ್ದು 5,500 ಆಗಿದೆ ಸರ್. ಏನ್ ಹೇಳ್ತೀರಿ ಜನಕ್ಕೆ, ಏನ್ ಹೇಳ್ತೀರಿ? FPOದಿಂದ ತುಂಬಾ ಅನುಕೂಲ ಆಗಿದೆ ಸರ್. ಯಾಕಂದ್ರೆ ಯಾವ್ದೇ ಒಂದು ರೈತರನ್ನು ಒಂದು ಉದ್ಯಮಿಗಳಾಗೋದು ಮಾಡಬಹುದು. ಈಗ ಪ್ರತಿಯೊಂದು ರೈತರು ಆಗಿದವರು ಈಗ ಒಂದು ಉದ್ಯಮಿಗಳಾಗಿ ಬೆಳೀತಾ ಇದ್ದಾರೆ. ಪ್ರಾಡಕ್ಟ್ ನ ಸ್ವಂತವಾಗಿ ಮಾಡ್ತಿರ್ಲಿಲ್ಲ ಅವರು. ಈಗ ಇನ್ಪುಟ್ ಗಳಲ್ಲಿ ಅವರ ರೇಟ್ ಆಫ್ ಪರ್ಚೇಸ್ ಜಾಸ್ತಿ ಇರ್ತಿತ್ತು. ಈಗ ಪ್ರೈವೇಟ್ ನಲ್ಲಿ 20%, 10% ಮೇಲೆ ಮಾರ್ಜಿನ್ ಇಟ್ಕೋತಿದ್ರು. ಈಗ ರೈತರುಗಳಿಗೆ ಇನ್ಪುಟ್ ಸಿಕ್ತು, ಮತ್ತೆ ರೈತ ಬೆಳೆದಂತ ಔಟ್ಪುಟ್ ನ ಮಾರ್ಕೆಟಿಂಗ್ ಆದಿ ಸಿಕ್ತು ಅವ್ರಿಗೆ. ಮತ್ತೆ ರೈತರು ಅವ್ರದೇ ಬ್ರಾಂಡ್ ನ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಸಚಿವರಿಗೆ ಏನ್ ಹೇಳ್ತೀರಿ? ನಿಜವಾಗ್ಲೂ ಇಂತ FPOಗಳನ್ನ ಮಾಡೋದಕ್ಕೆ ತುಂಬಾ ಆಭಾರಿಯಾಗಿರ್ತಾರೆ. ಇನ್ನೇನ್ ಡಿಮ್ಯಾಂಡ್ ಮಾಡ್ತೀರಿ ಅವ್ರಿಗೆ? ಖಂಡಿತ ಸರ್. ಇನ್ನು ನಾವು ಮಾರ್ಕೆಟ್ ಉದ್ಯಮಿಗಳಾಗಿ ಬೆಳೆಯೋಕೆ ಇಂಥ ದಾರಿಗಳನ್ನ ಮಾಡ್ಕೊಟ್ರೆ ನಾವೇ ಸ್ವಂತ ಬ್ರಾಂಡ್ಗಳನ್ನ ಮಾಡಿ ರೈತರುಗಳು ಪರಿಚಯಿಸ್ತೀವಿ. ಒಳ್ಳೇದಾಗಲಿ. ಎಸ್, ಇದೈತಲ್ಲಣ್ಣ, ಇವ್ರು ನಾನು ಆಗ್ಲೇ ಬಂದಿದ್ದೆ. ದೊಡ್ಡವ್ರಿಗೆ ಸೆಡ್ ಹೊಡಿಯಕ್ಕೆ ಏನ್ಬೇಕು ಅವೆಲ್ಲ ಮಾಡ್ತಾರೆ. ಬಹಳ ಖುಷಿ ಆಯ್ತದೆ. ಬಾಗಲಕೋಟೆ ಜಿಲ್ಲೆಯವರು ಬನ್ನಿ. ಬಾಗಲಕೋಟೆ ಮುನ್ಗುಂದ ಕಾನ್ಸ್ಟಿಟ್ಯೂನ್ಸಿ FPO ಇದನ್ನ ಬಿಚ್ಚಿ ಓಪನ್ ಮಾಡಿ ಸರ್. ಹೌದಾ ಸರ್? ಇದೆಲ್ಲ ರೈತರು ಇಲ್ಲ ಸರ್. ನೀವು ಕೂಡ ರೈತ ಸಂಘ? ನಾನು ರೈತ ಸರ್, ಸಂಘ ಇಲ್ಲ. ನಾನು ಫಾರ್ಮರು. ರೈತ ಉತ್ಪಾದಕ ಸಂಸ್ಥೆ ಒಬ್ಬ ನಿರ್ದೇಶಕನಾಗಿದ್ದೀನಿ. ಸುಮಾರು 1,000 ಜನ ರೈತರು ಇದ್ದಾರೆ ಸರ್. ಓಪನ್ ಮಾಡಿ ಕೊಡಿ ಮಿನಿಸ್ಟ್ರಿ. ಚಿಲ್ಲಿ ಪೌಡರ್ ಇದು? ಹೌದು ಸರ್. 73 crore ಬಿಸ್ನೆಸ್ ಆಗಿದೆ ಸರ್ ಈ ಸಲ. ಎಷ್ಟು? 73 crore. 73. ಯಾವಾಗ? ಈ ವರ್ಷದ ಆಲ್ರೆಡಿ 70 ಕೋಟಿ ಆಗಿದೆ ಸರ್. 1 year ಗೆ ಟ್ರಾನ್ಸಾಕ್ಷನ್ ಸರ್. FPO ಅಮೀನ್ಗಡ ಸುತ್ತಮುತ್ತ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ ಸರ್. ಇವ್ನು ರವಿ ಅಂತ ಹೇಳಿ BSCG ಮಾಡಿದಾನೆ ಸರ್. ಇವನ ಲೀಡರ್ಶಿಪ್ ಅಲ್ಲಿ ಎಲ್ಲ ಆಗ್ತಾ ಇದೆ ಸರ್. ಮೊನ್ನೆ ತುಂಬಾ ಚೆನ್ನಾಗಿದೆ. BSc ಮಾಡಿ MSc ಮಾಡಿ ಅಪ್ಲಿಕೇಶನ್ ಆಗ್ತಾರಲ್ಲ, ಅದಕ್ಕಿಂತ ಇದೇ ಬೆಟರ್ ಅಂತೀಯಾ? ನಾನು ವ್ಯವಸಾಯ ಮಾಡ್ದಲ್ಲೇ ಬಿಟ್ರಿ ಸರ್. ನಂಗೂ ಒಂದು ಸೋಲ ಇದಾವೆ, ತುಂಬಾ ಚೆನ್ನಾಗಿ. ಬಹಳ ಏ ಬ್ರದರ್, ಲಾಸ್ಟ್ ಇಯರ್ 73 ಕೋಟಿ ಬಿಸ್ನೆಸ್ ಮಾಡಿದೆ, ಈಗಾಗಲೇ 70 ಕೋಟಿ ಮಾಡಿದ್ದೀರಿ. ಇದು ಬೇಡ, ಕಳೆದ ಬಾರಿಗೂ ಈ ಬಾರಿಗೂ ಈ ಈವೆಂಟ್ ಇಂದ ಮತ್ತು ಮಂತ್ರಿಗಳಿಂದ ಏನ್ ಅನುಕೂಲ ಆಗಿದೆ ಸರ್? ತುಂಬಾ ಅವಕಾಶಗಳು ಸಿಕ್ಕಿದೆ ಸರ್. ಮೊನ್ನೆ ಈಗ ರೈತರಿಗೆ ಬರುವಂತ ಯೋಜನೆಗಳಾಗಿರ್ಬೋದು, ಅಥವಾ ಸಾಹೇಬರು ಬಂದಿದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದೀವಿ ಸರ್. ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಗೊತ್ತಾ?
ನೀವು 73 ಕೋಟಿ ಬಿಸ್ನೆಸ್ ಮಾಡೋ ರೈತರು ಎಷ್ಟು ಜನ ರೈತರು ಡಿಪೆಂಡ್ ಆಗಿದ್ದಾರೆ ಇದ್ರ ಮೇಲೆ? ಒಂದು 4,500 ಜನ ರೈತರು 4,500. ನೀವು ಸತ್ಯ ಹೇಳಿದ್ರೆ ಇನ್ನೂ ಸಪೋರ್ಟ್ ಮಾಡ್ತಾರೆ ಹೆಂಗೆ ಅಂತ. ಏನ್ ಡಿಮ್ಯಾಂಡ್ ಬೇಕು ಕೇಳ್ಕೋಬಹುದು. ಸಾಹೇಬ್ರೆಲ್ಲ ಇದಾರಲ್ಲ, ಡಿಸ್ಟ್ರಿಕ್ಟ್ ಸಾಹೇಬ್ರುಗಳು ಎಲ್ಲ ಇದಾರಲ್ಲ, ಪ್ರತಿಯೊಂದನು ಇವತ್ತ ಎಕ್ಸಾಂಪಲ್ ನಾಳೆ ಬೆಂಬಲ ಬೆಲೆ ಖರೀದಿ ಅನೌನ್ಸ್ ಆಗ್ತಾ ಇದೆ. 7,550 ಇದ್ದು 8,000 ಆಯ್ತು. ಅಲ್ಲೆಲ್ಲ ಈಗ ಅಲ್ಲಿ ರೈತರು ನೋಂದಣಿ ಮಾಡಿಸ್ತಾ ಇದೀವಿ. ಅದು ರಿಯಾಲಿಟಿ. ಎಲ್ಲರೂ ಆಫೀಸರ್ಗಳು ಇವರಿಂದ ಅನುಕೂಲ ಆಗಿದದ? ಹೌದು ಸರ್, ಸುಮ್ನೆ ಹೇಳ್ತಾ ಇಲ್ಲ. ಇನ್ನೇನ್ ಬೇಕೀಗ? ಇಲ್ಲ, ಇನ್ನು ಒಳ್ಳೆ ತೊಗರಿ ಬೀಜಗಳನ್ನು ಕೊಡ್ತಾ ಇದೀವಿ. ನಾವೇ ಸೀಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಆಮೇಲೆ ಮೆಕನೈಸೇಷನ್, ಹಾರ್ವೆಸ್ಟ್ ಶಾಪ್ ನಾವೇ ಕಟಾವ್ ಮಾಡುವಂತ ಮಷಿನ್ಗಳು. ಈಗೇನ್ ಈಸಿಯಾಗಿ 2017ರಲ್ಲಿ 1 crore ಆಯ್ತು ಸರ್. ಆಕ್ಚುಲಿ 7 ವರ್ಷದಲ್ಲಿ 73 ಕೋಟಿ ಆಗಿದೆ ಸರ್. 2017ರಲ್ಲಿ 1 ಕೋಟಿ. ಅವಾಗ ಸಾಹೇಬ್ರೇಜ್ ಇಡೀ ಇದ್ರು ನಮಗೆ. 1 ಕೋಟಿ ಬಿಸ್ನೆಸ್ ಇತ್ತು ಸರ್. ಫಸ್ಟ್ ಸ್ಟಾರ್ಟ್ ಮಾಡಿದೀವಿ ಸರ್. 8 ವರ್ಷ ಅಲ್ಲ, 6 ವರ್ಷ ಸರ್. 6 ವರ್ಷಕ್ಕೆ 1 ಕೋಟಿಯಿಂದ 70 ಕೋಟಿ. ಇಷ್ಟೆಲ್ಲ ನೋಡ್ಕೊಂಡ್ ಬಂದ್ವಲ್ಲ, ಬಹಳ ಸೀರಿಯಸ್ ಆಗಿರೋ ಮ್ಯಾಟ್ರ್ ಅಂದ್ರೆ 1 ಕೋಟಿ 2017ರಲ್ಲಿ ಆದಂತ ಬಿಸ್ನೆಸ್ ಇವತ್ತು 70 ಕೋಟಿ ದಾಟೈತಿ. ಇನ್ನೂ ಟೈಮ್ ಇದೆ. ಇನ್ನೊಂದ್ 3 ತಿಂಗಳೈತಿ. ಈ ತಿಂಗಳು ಸೇರ್ಕೊಂಡಂಗೆ 100 ಕೋಟಿ ಆಯ್ತದ? ಹತ್ತತ್ರ ಬರ್ತೀನಿ ಸರ್. ಹತ್ತತ್ರ ಬರ್ತೀರಾ? ಆಸೆ 100 ಕೋಟಿ ದಾಟಿಸ್ಬೇಕು. 6ರಿಂದ 7 ವರ್ಷಕ್ಕೆ ಕರ್ನಾಟಕದಲ್ಲಿ ದಾಟಿದ್ರೆ ಈಗ 70 ಕೋಟಿಗೆನೆ ಒನ್ ಆಫ್ ದ ಬೆಸ್ಟ್ FPO ಅಂತ ಹೇಳಿ ಬಂದಿದ್ದೀವಿ. ಬಟ್ ಈಗ 100 ಕೋಟಿ ದಾಟಿದ್ರೆ, ಬಟ್ ಎಲ್ಲರೂ ಮಹಾರಾಷ್ಟ್ರದಲ್ಲಿ ಇರುವಂತ ಎಕ್ಸಾಂಪಲ್ ಕೊಡ್ತಾರೆ. ಬಟ್ ಕರ್ನಾಟಕದಲ್ಲಿ ನಾವು 100 ಕೋಟಿ ದಾಟೇ ತೋರಿಸ್ತೀವಿ ಅಂತ. ಸಚಿವರ ಬಗ್ಗೆ ಏನ್ ಹೇಳ್ತೀರಿ? ಸಚಿವರ ಬಗ್ಗೆ ತುಂಬಾ ಸಹಕಾರ ನೀಡಿದ್ದಾರೆ ಇಲಾಖೆಗೋಸ್ಕರ. ಹಾರ್ವೆಸ್ಟ್ ಶಾಪ್ ಹೊಸ ಹೊಸ ಯೋಜನೆಗಳು ಬಂದಿದ್ದಾವೆ. ಇನ್ನೂ ನಿಲ್ಸೈತಿಲ್ಲ ಅಂದ್ರೆ ನಾವೆಲ್ಲ ರೈತರು ಒಗ್ಗಟ್ಟಾಗಿ ನಮ್ಮಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಇಚ್ಛೆ ಪಡ್ತೀವಿ. ಅದಕ್ಕೆ ನಮ್ದೇ ಆದಂತ ಬ್ರ್ಯಾಂಡ್ಗಳಿಗೆ ಸಹಕಾರ ನೀಡಬೇಕು. ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ್ರೆ ಏನು ಬೇಡ, ನಮ್ ಸಮಸ್ಯೆಗಳು ಅರ್ಧ ಸಮಸ್ಯೆ ಕ್ಲಿಯರ್ ಆಗಿ. ಮಿನಿಸ್ಟ್ರಿ ಉದ್ಘಾಟನೆ ಮಾಡೋರೀಗ ಒಳ್ಳೇದಾಯ್ತದೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗದಗಿಂದ ಸರ್, ಗದಗಿಂದ ಬಂದಿದ್ದೀವಿ ನಾವು. ಸೊ ನಾವೆಲ್ಲ ಪ್ರೊಡಕ್ಷನ್ ಈಗ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಹ್ಯಾಂಡ್ ಮೇಡ್. ಏನಂದ್ರೆ ಇದನ್ನ ಹೋಗಿ ಅಲ್ಲೇ ಇದ್ರ ಮೇಲೆ ಹಾಕೊಳ್ಳೋದಷ್ಟೇ. ರೆಡಿ ಟು ಈಟ್ ಸರ್. ಎಲ್ಲ ಜಸ್ಟ್ ಓಪನ್ ಮಾಡ್ಬಿಟ್ಟು ಇದ್ರೊಳಗಡೆ ಹಾಕಿ. ಎಷ್ಟು ಜನ ಇದಾರೆ ಎಂಪ್ಲಾಯ್ಸ್ ಈಗ? ಟೋಟಲ್ 5 ಜನ ಇದೆ ಸರ್. ನೀವು 5 ಜನ ಸೇರ್ ಮಾಡಿರೋದಾ? 5 ಜನ. ಕೆಲಸ ಮಾಡೋರು ಎಷ್ಟು ಜನ ಒಟ್ಟು? ಟೋಟಲ್ 6 ಜನ ಇದೆ. 6 ಜನ ನೀವೇ ಮಾಡ್ತಾ ಇದೀರಿ. ಹೆಂಗಿದೆ? ಬಡದ್ ಮಾಡಿದ ರೊಟ್ಟಿನ ಮಿಷನ್? ಮಿಷಿನ್ ರೊಟ್ಟಿನೂ ಇದೆ ಸರ್, ಬಡದ ರೊಟ್ಟಿನೂ ಇದೆ. ಬಡದ ರೊಟ್ಟಿ ಸ್ವಲ್ಪ ಚೇಂಜ್ ಆಗುತ್ತೆ, ಮಿಷಿನ್ ರೊಟ್ಟಿನೂ ಇದೆ. ಜನ ದೊಡ್ಡ ದೊಡ್ಡ ಕಂಪ್ನಿಗೆ ಪೈಪೋಟಿ ಕೊಡ್ತಾವ್ರಣ್ಣ. ಮೊದ್ಲೇನ್ ಮಾಡ್ತಿದ್ರಿ ನೀವು? ಏನಿದು? ನಾವು ಅಡ್ಗೆ ಸರ್, ರೊಟ್ಟಿ ಫ್ಯಾಷನ್ ಸರ್. ಇದು ಜೋಳದ ರೊಟ್ಟಿ ಸರ್. ಜಸ್ಟ್ ನೋಡ್ಲಿ ಸರ್. ಜವಾರ್ ಫ್ಲೇಕ್ಸ್ ಪರ್ಫಾರ್ಮ್ ಜವಾರ್ ಜೋಳದ ಫ್ಲೇಕ್ಸ್ ಮಾಡ್ತಿರೋ ಜೋಳದ ಫ್ಲೇಕ್ಸ್ ಒಳ್ಳೆ ಕಾರ್ನ್ ಫ್ಲೇಕ್ಸ್ ತರ ಜವಾರ್ ಫ್ಲೇಕ್ಸ್ ಕುದಿಸ್ಬಿಟ್ಟು ತಿಂದ್ಬಿಡು. ಇದು ಉಪ್ಪಿಟ್ಟು ತರ ಆಗುತ್ತಾ? ಉಪ್ಪಿಟ್ಟು ತರನೂ ಆಗುತ್ತೆ. ಜೋಳದ ರುಚಿ ಇವಾಗ ಜಸ್ಟ್ ಇದು ಉಪ್ಪಿಟ್ಟು ತರನು ಮಾಡ್ಬೋದು ಸರ್. ಜೋಳದ ರುಚಿ ನೈಟ್ ಊಟಕ್ಕಿಂತ ಬದಲು ಮೊಸರಲ್ಲಿ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ನೀವು ಅರ್ಲಿ ಮಾರ್ನಿಂಗ್ ತಿನ್ಬೋದು ಸರ್. ಮೊಸರಲ್ಲಿ ನೆನೆ ಹಾಕ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಅಮ್ಮ ಸರ್. ಈಗ ಏನ್ ಅನ್ಸುತ್ತೆ, ಈಗ ನಿಮ್ಮ ಬರೀ ಇಲಾಖೆ ಜನರ ಕೆಲಸ ಅಷ್ಟೇ ಅಲ್ಲ, ಇಷ್ಟೆಲ್ಲ ಪ್ರೆಷರ್ ನಡುವೆ ಮೇಳ ಮತ್ತಿದೆಲ್ಲ ಏನ್ ಅನ್ಸುತ್ತೆ ನಿಮ್ಮ ಕೃಷಿ ಇಲಾಖೆ ಬಗ್ಗೆ, ಸಿಬ್ಬಂದಿ ಬಗ್ಗೆ? ಈ ಮೇಳ ಮಾಡ್ತಕ್ಕಂಥದ್ದನ್ನೇ ನಮ್ಮ ರೈತರಿಗೆ ಆದಾಯವನ್ನ ಹೆಚ್ಚು ಮಾಡಬೇಕು, ಆದಾಯ ಮೂಲವನ್ನ ಅವರಿಗೆ ತೋರಿಸ್ಬೇಕು ಅಂತ. ಏನಂದ್ರೆ ಕೃಷಿ, ಮಿಲೆಟ್ ಅಂದ್ರೆ ಸಿರಿಧಾನ್ಯ ಅಂದ್ರೆ ಇದೊಂದು ಏನಪ್ಪ ಲಾಸು, ಇವೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ. ಈಗ ಈ ಮೇಳ ಮಾಡೋದ್ರಿಂದ ಇಲ್ಲಿ ಎಲ್ಲಾ FAOಗಳು ಇರ್ತವೆ, ಶಾಪ್ಗಳು ಇರ್ತವೆ. ಇದನ್ನೆಲ್ಲ ತಿಳ್ಕೊಂಡವ್ರು ಸೊ ಇದನ್ನ ಅವರು ರೂಢಿಸ್ಕೊಂಡ್ರೆ ಬಹುಶಃ ಅವ್ರು ಹೇಳಿದ್ರಲ್ಲ ಆದಾಯ ಹೆಚ್ಚಾಗುತ್ತೆ. ಒಂದೊಂದು FAO ನಲ್ಲಿ 100 ಜನ ಎಂಪ್ಲಾಯೀಸ್ ಇರ್ತಾರೆ, 200 ಜನ ಎಂಪ್ಲಾಯೀಸ್ ಇರ್ತಾರೆ. ಈಗ BSc ಮಾಡಿರ್ತಕ್ಕಂಥದ್ದು, MSc AG ಮಾಡಿರ್ತಕ್ಕಂಥದ್ದು ಎಲ್ಲ ಯಾವ್ದೋ ಒಂದು ಕಂಪ್ನಿಗೆ ಹೋಗಿ 50,000 ರೂಪಾಯಿ ಸಂಬಳಕ್ಕೆ ಹೋಗೋ ಬದಲು ಅವರೇ ಒಬ್ಬ ಮಾಲೀಕರಾಗ್ಬೋದು. ಬಹಳ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಈಗ ಬಂದಿದ್ರಲ್ಲಿ ಈಗ ಯಾವ ಸ್ಟಾಲ್ ಇಷ್ಟ ಆಯ್ತು? ನನಗೆ ತಮಿಳ್ನಾಡಿನವ್ರು ಒಬ್ರು ಮಾಡ್ತಾ ಇದ್ರಲ್ಲ ದೋಸೆ, ಅದೊಂದು ಬಹಳ ಇಷ್ಟ ಆಯ್ತು. ಅದ್ ಬಿಟ್ರೆ ಆ ಕಡೆ ನಮ್ಮ ಮಹಾರಾಷ್ಟ್ರದ್ದೇನು ಅಂತ ಕಾಣುತ್ತೆ, ಮಹಾರಾಷ್ಟ್ರ ಅಂತ, ಅದೊಂದು ಬಹಳ ಇಷ್ಟ ಆಯ್ತು ನನಗೆ. ಸೊ ನನಗೆ ಅನ್ಸದ್ ಏನ್ ಗೊತ್ತಾ, ನಾವ್ ಆಗ್ಲಿಲ್ಲ ಯಾಕೆ ಯಾರೋ ಒಂದು 71 ಕೋಟಿ ನಮ್ಮ ಬಾಗಲಕೋಟೆಯಲ್ಲಿ ಒಂದು ದೊಡ್ಡ ಪ್ರೋಗ್ರೆಸ್ ಮಾಡಿ ಅಲ್ವಾ? 2017 1 ಕೋಟಿ ಮಾಡಿದ್ರಿ, 73 ಕೋಟಿ, ಈಗ 70 ಕೋಟಿ ಆಗೈತೆ ಅಂತ.
ಆಮೇಲೆ ಎರಡನೇದೇನು ಅಂತಂದ್ರೆ 1 ಟನ್ ಕಬ್ಬು ಅಂದ್ರೆ ನಾವು 3,000 3 ಚಿಲ್ಲರೆ ಅಂತೀವಿ. ಹೊರಗಡೆ ಕಬ್ಬು ಬೆಲ್ಲ ಮಾಡ್ತಾರಲ್ಲ, ಅವ್ರು 1 ಟನ್ ಕಬ್ಬಲ್ಲಿ 10,000 ಮಾಡ್ತಾರೆ. 10,000 ಮಾಡ್ತಾರೆ. ಸತ್ಯ ಮಾಡ್ತಾವ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನು ಪಾಲಿಶ್ ಮಾಡಿ ದಾನಗಳಲ್ಲೇ ಮೂಲೆ ಗುಂಪಾಗಿ ಮಾಡಿದ್ದಾರೆ. ಇಲ್ಲ ನಾನೇ ಶ್ರೇಷ್ಠ, ನಾನು ಶ್ರೇಷ್ಠ ಪ್ರಭು, ನಾನೇ ಶ್ರೇಷ್ಠ. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದ ಜಾತ್ರೆ ದೊಡ್ಡ ಯಶಸ್ಸು. ಈಗ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಸಿರಿಧಾನ್ಯ ಸಾವಯವ ಮೇಳ. ಇದು ಒಂದು ರೀತಿಯ ಗ್ರ್ಯಾಂಡ್ ಆಗಿ ನಡೀತಿದೆ. ಒಳ್ಳೆ ರೆಸ್ಪಾನ್ಸ್. ಎಲ್ಲ ಸುತ್ಕೊಂಡು ಬಂದ್ವಿ, ಈಗೆಲ್ಲ ಇಲ್ಲಿ ಕೂತಿದೀವಿ. ಸಿಬ್ಬಂದಿಗಳದ್ದು ಇದು ನಡೀತಿದೆ, ಒಳ್ಳೆ ಸಂದೇಶ, ಡ್ರಾಮಾ. ಹೆಂಗ್ ಸಾಧ್ಯ ಆಯ್ತಿದಲ್ಲ ಗೊತ್ತಿಲ್ಲ. ಇದು ನನಗೆ ಒಬ್ರು ದೊಡ್ಡ ಮಹಾ ಗುರುಗಳಿದ್ದಾರೆ. ನನ್ನ ಜೀವನವನ್ನೇ ಅವರ ಆಶೀರ್ವಾದವೇ ನನಗೆ ಈ ಮಟ್ಟಕ್ಕೆ ತಂದಿರ್ತಕ್ಕಂಥದ್ದು. ಬಹುಶಃ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಯಾವುದೋ ಜನ್ಮದ ಪುಣ್ಯ ಇರ್ಬೋದು, ನನ್ನ ಕ್ಷೇತ್ರ ಮತ್ತು ಜಿಲ್ಲೆಯ ಜನರ ಆಶೀರ್ವಾದ ಇರ್ಬೋದು, ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಪ್ರತಿ ಹೆಜ್ಜೆನಲ್ಲೂ ಸಹಕಾರ. ಬಹುಶಃ ಅನೇಕ ನಮ್ಮ ಪಕ್ಷದ ಲೀಡರ್ಗಳು, ಶಾಸಕರು ಸಹ ಭಾಳ ರೀತಿಯಲ್ಲಿ ನನಗೆ ಪ್ರೀತಿಯಿಂದ ಕೆಲವೊಮ್ಮೆ ಅವರು ಹೇಳ್ತಕ್ಕಂಥ ಒಂದೊಂದು ಮಾತುಗಳು. ಅನೇಕ ನಿಮ್ಮಂಥ ಮಾಧ್ಯಮ ಸ್ನೇಹಿತರು, ವೆಲ್ವಿಷರ್ಗಳು ಬಹುಶಃ ಪ್ರತಿನಿತ್ಯ ನನ್ನ ಕಾರ್ಯಕ್ರಮಗಳು ಸಕ್ಸಸ್ ಆಗಲಿಕ್ಕೆ ಯಾರೂ ಒಬ್ಬಿಬ್ಬರು ಕಾರಣ ಅಲ್ಲ. ಯಾಕೆ ಅಂದರೆ ಒಂದು ಕಾರ್ಯಕ್ರಮ ಮಾಡಿದಾಗ ಅದ್ರ ಬಗ್ಗೆ ಅವರ ಅಪ್ರಿಷಿಯೇಷನ್ ನೋಡಿದಾಗ ಇನ್ನೊಂದು ಅದಕ್ಕಿಂತ ಎಫೆಕ್ಟಿವ್ ಆಗಿ ಮಾಡಬೇಕು ಅನಿಸ್ಬಿಡುತ್ತೆ. ಯಾವುದೋ ಒಂದು ಕಾರ್ಯಕ್ರಮ, ರೈತರು ಇದು ಒಳ್ಳೆ ಕಾರ್ಯಕ್ರಮ, ನಮ್ಗೆ ಅನುಕೂಲ ಆಗುತ್ತೆ ಅಂದರೆ ಇನ್ನೊಂದು ಯಾವ್ದಾರ ಹುಡುಕ್ಬೇಕು ಅಂತ ಅನಿಸ್ಬಿಡುತ್ತೆ. ಕಳೆದ ಬಾರಿ ಪ್ರಪ್ರಥಮವಾಗಿ ಕೃಷಿ ಇಲಾಖೆ ನನ್ನ ಜವಾಬ್ದಾರಿಯನ್ನು ತಗೊಂಡಾಗ ಈ ನಮ್ಮ ಇಲಾಖೆ ಅಧಿಕಾರಿಗಳಿದಾರಲ್ಲ, ಸೆಕ್ರೆಟರಿಯಿಂದ ಹಿಡಿದು ಕೊನೆ ಸಿಬ್ಬಂದಿ ನಾನು ಅವರನ್ನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ. ಅವರ ಪ್ರೀತಿ, ಅವರ ಸ್ಪಂದಿಸ್ತಕ್ಕಂಥದ್ದು, ಈ ಥರದ ಕಾರ್ಯಕ್ರಮಕ್ಕೆ ಅವ್ರ ಮನೆಯಲ್ಲಿ ಅವರ ಕಾರ್ಯಕ್ರಮಗಳಿಗೆ ಇವ್ರು ಇಷ್ಟೊಂದು ಇನ್ವಾಲ್ವ್ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಂದ ಹಿಡಿದು ಪುರುಷರವರೆಗೂ, ಸೆಕ್ರೆಟರಿ, ಕಮಿಷನ್ವರೆಗೂ, ಡೈರೆಕ್ಟ್ರೇಟು ಎಲ್ಲರೂ ಅಷ್ಟೊಂದು ಇನ್ವಾಲ್ವ್ ಆಗ್ತಾರೆ. ಅವ್ರಿಗೆ ನಾನು ಯಾವ ರೀತಿ ರಿಟರ್ನ್ಸ್ ಹೇಳಬೇಕು ಅಂತಲೂ ಗೊತ್ತಾಗಲ್ಲ. ಒಂದ್ಸಲ ಏನಾರೋ ಒಂದು ನನ್ನಿಂದ ಅವ್ರಿಗೆ ಒಂದು ಕೃತಜ್ಞತೆ ಮತ್ತು ಅವರ ಸಹಕಾರಕ್ಕೆ ಒಂದು ಅಭಿನಂದನೆ ಹೇಳಬೇಕು ಅಂತ ನನಗೆ ಭಾಳ ಖುಷಿ ಇದೆ. ನೋಡೋಣ ಯಾವ್ದಾದ್ರು ಒಂದು ಸಂದರ್ಭ ಅಂತ ಹೇಳಿ 99.9% ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಲ್ಲಿ 4 ಇನ್ಸ್ಟಾಲ್ಮೆಂಟ್ ಯಾವ ರಾಜ್ಯದವರು ಖರ್ಚು ಮಾಡಿಲ್ಲ. ನೀವು ಮಾಡಿದ್ರಿ? ನಾವು 4 ಮಾಡಿ 300 ಕೋಟಿ ಅಡಿಷನಲ್. ಈ ವರ್ಷನೂ 4 ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡ್ತಾ ಇದ್ದೀವಿ. ಅಡಿಷನಲ್ ಆಗಿ ಕೇಳ್ತೀವಿ. ಎಸ್, ಸಾಹಿತ್ಯ ಸಮ್ಮೇಳನದ ಗೆಲುವಿಗೆ, ಸಕ್ಸಸ್ಗೆ ಕಾರಣ ಮಂಡ್ಯ ಜನ, ನಿಮ್ಮ ತಂಡ ಎಲ್ಲ. ಇದಕ್ಕೆ ಕಾರಣ ನಿಮ್ಮ ಟೀಮ್, ಕೃಷಿ ಇಲಾಖೆ ಅಧಿಕಾರಿಗಳಿಂದ ಸಿಬ್ಬಂದಿವರೆಗೆ. ನನಗೆ ಈ ಎಲ್ಲ ರೈತರು, ಸಾರ್ವಜನಿಕರ ಕನೆಕ್ಷನ್ ಇರ್ತಕ್ಕಂಥದ್ದೇ. ಹಾಗಾಗಿ ಈ ಇಲಾಖೆನಲ್ಲಿ ಇಷ್ಟು ಕೆಲಸ ಮಾಡಿ ಇಷ್ಟು ಮೇಳಗಳನ್ನ ಸಕ್ಸಸ್ ಮಾಡಲಿಕ್ಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಈ ಥರ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಸಾವಯವ ಮೇಳ ನಡೀತಾ ಇದೆ. ರಾಷ್ಟ್ರದಲ್ಲಿ ನಮ್ದು ಒಂದೇನೇ ರಾಜ್ಯದಲ್ಲಿ. ಈಗ ಎಲ್ಲರೂ ಇದನ್ನ ಕಾಪಿ ಮಾಡಿ ಬೇರೆ ಕಡೆ ಮಾಡಬೇಕು ಅನ್ನೋ ಒಂದು ಏನ್ ಸಂದೇಶ ಕೊಡ್ತೀರಿ ಕಡೆದಾಗಿ? ಬಹುಶಃ ಇದು ಇಡೀ ರಾಷ್ಟ್ರದಲ್ಲಿ ನಡಿಬೇಕು. ಎಲ್ಲ ರಾಷ್ಟ್ರದ ರೈತರು ಸಹ ಈ ರೀತಿ ಸ್ವಾವಲಂಬನೆ ಆಗಬೇಕು ಮತ್ತು ಆರ್ಥಿಕವಾಗಿ ಎಲ್ಲರೂ ಸಹ ನಾವು ಗಟ್ಟಿಯಾಗಿ ತಮ್ಮ ಕುಟುಂಬದ ಬದುಕಿಗೆ ಕೃಷಿಯಿಂದ ನಾವು ಲಾಭದಾಯಕವಾದಂಥ ಒಂದು ವ್ಯವಸ್ಥೆನ ಕಂಡುಕೋಬಹುದು ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಇಡೀ ರಾಷ್ಟ್ರದ ರೈತರಾಗಬೇಕು. ಇದಕ್ಕೆ ಕೇಂದ್ರ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳು ಸಹ ಕೃಷಿ ಇಲಾಖೆ ಕಡೆ ಈಗೇನು ನಾವು ಒತ್ತು ಕೊಡ್ತಾ ಇದ್ದೀವಿ ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ಕೊಡ್ತಕ್ಕಂಥದ್ರಿಂದ ಆರ್ಥಿಕ ಬೆಲೆ ಪ್ರೋಗ್ರೆಸ್ಸು ಆಗುತ್ತೆ. ಉದ್ಯೋಗ ಅವಕಾಶನೂ ಹೆಚ್ಚಾಗುತ್ತೆ. ಅದರಿಂದ ಬಹುಶಃ ಮಂಡ್ಯದಲ್ಲಿ ನಾನು ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದೆ. 87 ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯನ ಬೆಂಚ್ ಮಾರ್ಕ್ ಹೇಳ್ತಾ ಇದ್ದಾರೆ. ಈಗ ನಮ್ಮ ಗೋರು ಚನ್ನಬಸಪ್ಪನವರು ಸಮ್ಮೇಳನಾಧ್ಯಕ್ಷ ಆಗಿದ್ರು. ಅವರೇ ಸ್ವತಃ ಹೇಳ್ತಾರೆ, ಈ ಥರ ಸಮ್ಮೇಳನ ನಾನೆಲ್ಲೂ ಎಂದೂ ನೋಡಿಲ್ಲ ಅಂತ.
ಸೊ 6 ರಿಂದ 7 ಲಕ್ಷ ಜನ ನಮ್ಮ ಜಿಲ್ಲೆಯ ಜನ ಯಾವುದೇ ಒತ್ತಡ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಬಂದು ಸಹಕಾರ ಕೊಟ್ಟಿದ್ದಾರೆ. ಶಾಸಕರು, ಅಧಿಕಾರಿಗಳು, ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾಹಿತ್ಯ ಪರಿಷತ್ತು, ಪ್ರತಿಯೊಬ್ಬರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮ ನನಗೆ ಸಕ್ಸಸ್ ಆಗ್ತಾ ಇದೆ. ಬಹುಶಃ ಯಾವ ದೃಷ್ಟಿನೂ ಬಿಡೋದು ಬೇಡ, ಇದೇ ತರ ಮುಂದೆನೂ ಹೋಗ್ಬೇಕು ಅಂತ ನನ್ನ ಆಸೆ. ಎಸ್, ವಿಷಯ ಅಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಟ್ರೆ DCM DK ಶಿವಕುಮಾರ್ ಅವರು ಬಿಟ್ರೆ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಸಾಹಿತ್ಯ ಸಮ್ಮೇಳನದ ಸಕ್ಸಸ್ಸು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಆ ಸಕ್ಸಸ್ ನ ಒಂದು ಭಾಗ. ಮತ್ತೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮತ್ತೆ ಸಿರಿಧಾನ್ಯ ಸಾವಯವ ಮೇಳ 2025 ಬಹಳ ಖುಷಿ ಆಗುತ್ತೆ. ಈ ಒಂದು ಮೇಳದಲ್ಲಿ ಭಾಗಿಯಾಗಿ ಜೊತೆಗೆ ಅಲ್ಲಿಂದ ಕೂಡ ಸ್ಟಾಲ್ ಬಂದು ಇಬ್ರು ಕೂಡ ಮಾತನಾಡ್ತಾ ಸ್ಪಷ್ಟತೆ ಇದೆ. ಹಾಗಾಗಿ ಕೃಷಿ ಮಂತ್ರಿಯಾಗಿ ರೈತರಿಗೆ ಖುಷಿಯಾಗಿರ್ಬೇಕು ಅನ್ನೋದ್ರ ಜೊತೆಗೆ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಮಂಡ್ಯದಿಂದ ಶುರುವಾಗಿ ಇಲ್ಲಿವರೆಗೆ ನಿರಂತರವಾಗಿ ಬ್ಯುಸಿ. ಸೊ ಇನ್ನೊಂದಷ್ಟು ಯೋಜನೆಗಳನ್ನ ಶೇರ್ ಮಾಡಿದ್ದಾರೆ. ಆದಷ್ಟು ಕೃಷಿ ಮಂತ್ರಿಯವರ ಈ ಒಂದು ವಿಷನ್ ಬಗ್ಗೆ ಮತ್ತೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗ್ಲಿ, ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.